ನಮಸ್ಕಾರ, ವಿಬಿಸಿ ನ್ಯೂಸ್ಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಲಾರಿ ಎಫ್ಸಿ ಹೆಚ್ಚಳ ಖಂಡಿಸಿ ಲಾರಿ ಮಾಲೀಕರಿಂದ ಬೃಹತ್ ಪ್ರತಿಭಟನೆ. ಹಿಂದೆ ಇದ್ದ ಶುಲ್ಕವನ್ನೇ ಮುಂದುವರಿಸಲಿ, ಗೂಡ್ಸ್ ಶೆಡ್ ಲಾರಿ ಮಾಲೀಕರಿಂದ ಆಗ್ರಹ. ಕಾಲಹರಣ ಔಷಧಿ ತ್ಯಾಜ್ಯ ಬಯಲಿಗೆ, ಸೋಜಾ ಮೆಡಿಕಲ್ ಮತ್ತು ಕ್ಲಿನಿಕ್ ಸೀಸ್ ಆಗಲಿ, ಮಲೆನಾಡು ರಕ್ಷಣಾ ಸೇನೆ ವತಿಯಿಂದ ಆಕ್ರೋಶ. ಪ್ರತಿ ನಾಗರಿಕನಿಗೆ ಪರಿಸರ ಸಂರಕ್ಷಣೆಯ ಜವಾಬ್ದಾರಿ ಇರಲಿ, ಹಸಿರು ಪರಿಸರದ ಕನಸು ನನಸಾಗಲಿ, ಎನ್ಸಿಇ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡಳ್ಳಿ ಹೇಳಿಕೆ. ಕೇಂದ್ರ ಸರ್ಕಾರವು ಲಾರಿಗಳ ಎಫ್ಸಿ ಶುಲ್ಕ ಹೆಚ್ಚಳ ಮಾಡಿರುವುದನ್ನು ಖಂಡಿಸಿ ಹಾಸನ ಗೂಡ್ಸ್ ಶೆಡ್ ಲಾರಿ ಮಾಲೀಕರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಸರ್ಕಾರವು ನವೆಂಬರ್ 17ರಿಂದ ಲಾರಿಗಳ ಫಿಟ್ನೆಸ್ ಸರ್ಟಿಫಿಕೇಟ್ ಶುಲ್ಕವನ್ನು ಹೆಚ್ಚಳಗೊಳಿಸಿದೆ. ಹೆಚ್ಚುವರಿ ಶುಲ್ಕವನ್ನು ಪಾವತಿಸಲು ಲಾರಿ ಮಾಲೀಕರಿಗೆ ಅಸಾಧ್ಯವಾಗಿದ್ದು, ಶುಲ್ಕ ಹೆಚ್ಚಳದಿಂದ ಲಾರಿ ಮಾಲೀಕರಿಗೆ ತೀವ್ರ ತೊಂದರೆಯಾಗಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸದ್ಯದ ಪರಿಸ್ಥಿತಿಯಲ್ಲಿ ದೈನಂದಿನ ಜೀವನ ಸಾಗಿಸಲು ಬೇಕಾಗಿರುವ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳವಾಗಿರುವುದರಿಂದ ಈಗ ಕೇಂದ್ರ ಸರ್ಕಾರವು ಹೆಚ್ಚಳಗೊಳಿಸಿರುವ ಶುಲ್ಕ ಭರಿಸಲು ಲಾರಿ ಮಾಲೀಕರಿಗೆ ಸಾಧ್ಯವಾಗದೇ ಇರುವ ಕಾರಣ ಈ ಹಿಂದೆ ಇದ್ದ ಶುಲ್ಕವನ್ನೇ ಮುಂದುವರಿಸಬೇಕೆಂದು ಒತ್ತಾಯಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇಲ್ಲಿ ಹಾಸನ ನಾವು ಸ್ಟ್ರೈಕ್ ಮಾಡ್ತಿರೋ ಉದ್ದೇಶ ಏನಂದರೆ, ಇದು ಈ ಫಿಟ್ನೆಸ್ಸು ಎಫ್ಸಿ ಚಾನಲ್ ಜಾಸ್ತಿ ಮಾಡಿರೋದ್ರಿಂದವ ಈ ನಮಗೆ ಭಾಳ ತೊಂದರೆ ಆಗ್ತಾಯಿದೆ. ಜಾಸ್ತಿ ಅಮೌಂಟ್ ಆಗಿರೋದ್ರಿಂದವ ನಾವು ಸ್ಟ್ರೈಕ್ ಮಾಡಬೇಕು ಅಂತೇಳಿ ಇದು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಬೇಕು. ನಾವು ಇದು ಭಾಳ ಜಾಸ್ತಿ ಆಗಿರೋದ್ರಿಂದವ ರಾಜ್ಯ ಸರ್ಕಾರ ಇದು ಈಗ ವರ್ಷಕ್ಕೆ 25ರಿಂದ 30 ಸಾವಿರ ಮಾಡಿದ್ದಾರೆ. ಎಲ್ಲ ಜಾಸ್ತಿ ಆಗಿರೋದ್ರಿಂದ ಸ್ಟ್ರೈಕ್ ಮಾಡಬೇಕು ಅಂತೇಳಿ ಎಲ್ಲ ಹೋಗಿ DC ಅವರಿಗೆ, ಪ್ರಾದೇಶಿಕ ಸಾರಿಗೆ ಇಲಾಖೆಗೆ ಒಂದು ಮನವಿ ಕೊಡಬೇಕು ಅಂತೇಳಿ ನಾವು ಹೊರಟಿದ್ದೀವಿ. ನಮಗೆ ಮಾಮೂಲಿ ಏನಿತ್ತು ಅಷ್ಟು ಮಾಡಿದರೆ ಸಾಕು, ಅದೇ ಹೊರೆ ಆಗಿದೆ. ಲಾರಿಗಳು ಭಾಳ ಲಾರಿ ಇಟ್ಟಿರೋರು ಎಲ್ಲವ ಯಾರೇನು ಶ್ರೀಮಂತರಲ್ಲ, ಎಲ್ಲ ಬಡವರು ಇರೋದ್ರಿಂದವ ಎಲ್ಲ ಇದು ಮಾಡಬೇಕು. ಎಲ್ಲರಿಗೆ ತೊಂದರೆ ಆಗ್ತಾಯಿದೆ. ನಾವು ಲೋಡ್ ಹೊಡಿದೆ ಕಷ್ಟ ಆಗಿದೆ. ಲೋಡು ಅನ್ಲೋಡಿಗೆಲ್ಲ ಭಾಳ ತೊಂದರೆ ಆಗ್ತಾಯಿದೆ. ಅದರಿಂದ ನಾವು ಯಾರೂ ಅಂಥ ಶ್ರೀಮಂತರಲ್ಲಿ ಯಾರೂ ಇಲ್ಲ, ಎಲ್ಲ ದಿನ ದುಡಿದು ತಿನ್ನೋಂತಾರೆ ಇಲ್ಲಿ. ಅದರಿಂದ ಎಲ್ಲ ಇದು ಅದರಲ್ಲಿ ಅದ್ರ ಮೇಲೆ ಬರೆ ಹಾಕ್ತಿದ್ದಾರೆ ಇವರು. ವಾಯು ಮಾಲಿನ್ಯ ಯಾವುದೇ ಆದರೂ ತೊಂದರೆ ಆದರೂ ಅದಕ್ಕೆ ಏನಿದೆ ಅಂತ ಹೇಳ್ಬಿಟ್ಟು ನಮ್ಮನ್ನು ಇಷ್ಟೊಂದು ಜಾಸ್ತಿ ಮಾಡಿರೋದ್ರಿಂದ ನಮಗೆ ಭಾಳ ತೊಂದರೆ ಆಗ್ತಿರೋದ್ರಿಂದ ಇದನ್ನು ನಾವು ಸ್ಟ್ರೈಕ್ ಮಾಡಿ ಖಂಡಿಸಬೇಕು, ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕು ಅಂತೇಳಿ ನಾವು ಈಗ ಸ್ಟ್ರೈಕ್ ಮಾಡ್ತಿದ್ವಿ. ಮಾಡದೆ ಹೋದರೆ ನಾವು ಇದು ಮನವಿ ಕೊಟ್ಟಿದ್ವಿ. ಎಲ್ಲರೂ ಮುಂದಕ್ಕೆ ಎಲ್ಲರಿಗೂ ಇದು ಒಬ್ಬರಿಗೆಲ್ಲ, ಇದು ಪ್ರತಿಯೊಬ್ಬ ವೆಹಿಕಲ್ ಇಟ್ಟರೋರಿಗೆ ಎಲ್ಲರಿಗೂ ತೊಂದರೆ ಆಗ್ತಾಯಿದೆ. ನಾವು ಇದನ್ನು ಒಬ್ಬರಿಗೆ ನಮ್ಮ ಲಾರಿಯರಿಗೆ ಅಂತ ಏನಿಲ್ಲ. ಪ್ರತಿಭಟನೆಯಲ್ಲಿ ಕರ್ನಾಟಕ ಗೂಡ್ಸ್ ಶೆಡ್ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಸುರೇಶ್ ಕೆಕೆ, ಉಪಾಧ್ಯಕ್ಷ ಶೇಖ್ ಅಹ್ಮದ್, ನಿರ್ದೇಶಕ ಮಂಜುನಾಥ್ ಸೇರಿದಂತೆ ಲಾರಿ ಮಾಲೀಕರು ಹಾಗೂ ಚಾಲಕರು ಇದ್ದರು. ಸಕಲೇಶಪುರ ತಾಲೂಕಿನ ಬಾಳುಪೇಟೆ ಪ್ರದೇಶದಲ್ಲಿ ಮಂಗಳೂರು ಕ್ಲಿನಿಕ್ ಮತ್ತು ಸೋಜಾ ಮೆಡಿಕಲ್ಗೆ ಸಂಬಂಧಿಸಿದಂತೆ ದೊಡ್ಡ ಮಟ್ಟದ ಕಾಲಹರಣವಾದ ಔಷಧಿಗಳು ಸಿಕ್ಕಿರುವುದು ಬಯಲಾಗಿದೆ. ಸುಮಾರು 10-15 ವರ್ಷಗಳ ಹಿಂದಿನ ಅವಧಿ ಮೀರಿದ ಔಷಧಿ ಮಾತ್ರೆಗಳು ಮತ್ತು ಇಂಜೆಕ್ಷನ್ ಬಾಟಲ್ಗಳನ್ನು ತಮ್ಮ ಕ್ಲಿನಿಕ್ನಲ್ಲಿ ಸಂಗ್ರಹಿಸಿ ಇತ್ತೀಚೆಗೆ ರಾತ್ರೋರಾತ್ರಿ ತ್ಯಾಜ್ಯವಾಗಿ ಹೊರಸೂಸಿರುವುದು ಸಾರ್ವಜನಿಕರ ಗಮನಕ್ಕೆ ಬಂದಿದೆ. ಬೆಳಗೋಡು ಹೋಬಳಿಯ ಚಂದನಮನೆ ರೈಲ್ವೆ ಬ್ರಿಡ್ಜ್ ಹಾಗೂ ಈಶ್ವರಹಳ್ಳಿ ಕೂಡಿಗೆ ರಸ್ತೆ ಅಂಚಿನಲ್ಲಿ ದೊಡ್ಡ ಪ್ರಮಾಣದ ಅವಧಿ ಮೀರಿದ ವೈದ್ಯಕೀಯ ತ್ಯಾಜ್ಯ ಪತ್ತೆಯಾಗಿದ್ದು, ಗ್ರಾಮಸ್ಥರಲ್ಲಿ ಆತಂಕ ಮತ್ತು ಅಸಮಾಧಾನ ಉಂಟು ಮಾಡಿದೆ. ಘಟನೆಯನ್ನು ಗಮನಿಸಿದ ಗ್ರಾಮಸ್ಥರು ಮತ್ತು ಮಲೆನಾಡು ರಕ್ಷಣಾ ಸೇನೆ ಕಾರ್ಯಕರ್ತರು ಸ್ಥಳಕ್ಕೆ ಧಾವಿಸಿ ಪರಿಸರ ಮತ್ತು ಸಾರ್ವಜನಿಕ ಆರೋಗ್ಯಕ್ಕೆ ಹಾನಿಯಾಗದಂತೆ ತಕ್ಷಣವೇ ತ್ಯಾಜ್ಯವನ್ನು ಸಂಗ್ರಹಿಸಿ ವಿಲೇವಾರಿ ಮಾಡುವ ಕಾರ್ಯ ಕೈಗೊಂಡರು. ಇದಕ್ಕೆ ಪ್ರತಿಕ್ರಿಯಿಸಿದ ಅವರು, ಕ್ಲಿನಿಕ್ ಅವರು ನಡೆಸಿರುವ ಈ ನಿರ್ಲಕ್ಷ್ಯವನ್ನು ಅಪರಾಧ ಮತ್ತು ಮಾನವ ಜೀವದ ಜೊತೆ ಆಟವಾಡುವ ಕೃತ್ಯ ಎಂದು ಖಂಡಿಸಿದರು. ಮಲೆನಾಡು ರಕ್ಷಣಾ ಸೇನೆ ಮುಖಂಡರು ಹೇಳುವ ಪ್ರಕಾರ, ಸಾರ್ವಜನಿಕ ಆರೋಗ್ಯಕ್ಕೆ ಉಪಾಯ ಉಂಟು ಮಾಡಬಹುದಾದ ಇಂತಹ ಕ್ಲಿನಿಕ್ಗಳು ಮುಂದುವರಿಯಲು ಅವಕಾಶ ಕೊಡುವುದಿಲ್ಲ. ಮುಂದಿನ ದಿನಗಳಲ್ಲಿ ಮಂಗಳೂರು ಕ್ಲಿನಿಕ್ ಮತ್ತು ಸೋಜಾ ಮೆಡಿಕಲ್ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಕ್ಲಿನಿಕ್ ಮತ್ತು ಮೆಡಿಕಲ್ ಅಂಗಡಿ ಸೀಲ್ ಮಾಡಬೇಕು ಹಾಗೂ ಇದರ ಹಿಂದೆ ಯಾರಿದ್ದರೂ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಎಂದು ಅವರು ಅಧಿಕಾರಿಗಳಿಗೆ ಒತ್ತಾಯಿಸಿದರು. ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಲಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಧರಣಿ ಮತ್ತು ಪ್ರತಿಭಟನೆ ನಡೆಸುವುದಾಗಿ ಮಲೆನಾಡು ರಕ್ಷಣಾ ಸೇನೆ ಎಚ್ಚರಿಕೆ ನೀಡಿದೆ. ಮೆಡಿಕಲ್ ಮತ್ತೆ ಇದು ಡಾಕ್ಟರ್ ಅಂತದಂತೆ ಇಲ್ಲಿ ಕ್ಲಿನಿಕ್, ಇದು ಕ್ಲಿನಿಕ್ ಮಾಡಿರ್ತಾರೆ. ಇವರು 2010ರಿಂದ ಇಲ್ಲಿವರೆಗೆ ಯಾವುದೇ ತರದ ಮೆಡಿಸಿನ್ ನ ಡಿಸ್ಪೋಸ್ ಮಾಡಿಲ್ಲ. ಯಾವುದೇ ತರ ಮೆಡಿಸಿನ್ ನ ಇವರು ಅದು ಡಿಸ್ಪೋಸ್ ಮಾಡೋ ವೆಹಿಕಲ್ ಬರುತ್ತಲ್ಲ, ಆ ವೆಹಿಕಲ್ ಅಲ್ಲಿ ಹಾಕಿ ಕಳಿಸಿಲ್ಲ, ಮನೆ ಒಳಗೆ ಇಟ್ಕೊಂಡಿದ್ದಾರೆ. ಆ ಮೆಡಿಕಲ್ ಅಲ್ಲಿ ಇಟ್ಟಿದ್ದಾರೆ 2010ರದ ಮೆಡಿಸಿನ್ ನ. ಆದ್ರೆ ಇವತ್ತು ಅದನ್ನ ತಗೊಂಡು ಹೋಗ್ಬಿಟ್ಟು ತನ್ನ ಬೇಜವಾಬ್ದಾರಿತನ ಮೆರೆದು ಆ ಗುಳುಗಳಲ್ಲೇ ಕೆಂದಿನ ಮನೆಯ ರೈಲ್ವೆ ಬ್ರಿಡ್ಜ್ ಪಕ್ಕದಲ್ಲಿ ಎಸ್ತಿರ್ತಾರೆ. ಅಲ್ಲಿ ಸ್ಕೂಲಿಗೆ ಓಡಾಡುವಂತ ಮಕ್ಕಳಿರ್ಬೋದು, ದನಕರುಗಳಿರ್ಬೋದು, ಕುಡಿಯ ನೀರಿಗೆ ಎಸ್ತಿದ್ದಾರೆ. ಎಲ್ಲವೂ ಸಹ ಅಲ್ಲೇ ಬಿದ್ದಿದೆ. ದನಕರುಗಳು ತಿಂದಿದೆ, ಸ್ಕೂಲ್ ಮಕ್ಕಳು ತಗೊಂಡೋಗಿದ್ದಾರೆ. ಇದರಿಂದ ಇನ್ ಯಾರ್ಯಾರಿಗೆ ಏನೇನು ಅಪಾಯ ಕಾದಿದೆಯೋ ಗೊತ್ತಿಲ್ಲ. ನಾನಿದ್ರ ಈ ಮುಖಾಂತರ ನಾನು ಕೇಳ್ಕೊಳ್ಳೋದು ಏನಂತ ಅಂದ್ರೆ, ಈ ಕ್ಲಿನಿಕ್ ನ ಸೀಸ್ ಮಾಡಿ
ಈ ಮೆಡಿಕಲ್ನು ಸಹ ಸೀಸ್ ಮಾಡಿ, ಮೆಡಿಕಲ್ನು ಸೀಸ್ ಮಾಡಬೇಕು, ಕ್ಲಿನಿಕ್ನು ಸೀಸ್ ಮಾಡಬೇಕು. ಈ ಏನು ತಗೊಂಡೋಗಿ ಈ ಮೆಡಿಸಿನ್ ಎಲ್ಲ ರಸ್ತೆ ಬದಿನಲ್ಲಿ ಎಸ್ತರು, ಅದನ್ನ ಯಾಕೆ ಎಸ್ತರು ಅಂತ ಹೇಳಿ ಮೊದಲನೇದಾಗಿ ಎನ್ಕ್ವೈರಿ ಮಾಡಬೇಕು. 2010ರಿಂದ ಇಲ್ಲಿವರೆಗೂ ಮೆಡಿಸಿನ್ ಇಟ್ಕೊಂಡಿದ್ದಾರೆ ಅಂದ್ರೆ ಯಾಕೆ ಮೆಡಿಕಲ್ ಆ ಮೆಡಿಸಿನ್ ಇಟ್ಕೊಂಡ್ರು? ಇದನ್ನ ಕಾನೂನಾತ್ಮಕವಾಗಿ ಅದನ್ನ FIR ಮಾಡ್ಕೊಂಡು, ಕಂಪ್ಲೇಂಟ್ ಬೇಕು ಅಂದ್ರೆ ನಾವೇ ಕೊಡ್ತೀವಿ, ಇಲ್ಲ ಕಾನೂನಲ್ಲಿ ಸೊಮಟ ಕೇಸ್ ಹಾಕೋಬಹುದು, ಹಾಕಿ ಅದನ್ನ FIR ಮಾಡಬೇಕು. ಈ ಮುಖಾಂತರ ನಾನು ಸಕಲೇಶಪುರದ ತಾಲೂಕು THO ಅವ್ರನ್ನ ಕೇಳ್ತೀನಿ, ಸರ್ ನೀವೆಲ್ಲ ಹೋಗಿದ್ದೀರಾ? ನಿಮ್ಮನ್ನ ತಾಲೂಕ್ ಹೆಲ್ತ್ ಆಫೀಸರ್ ಅಂತ ಮಾಡಿರ್ತಾರೆ, THO ಅಂತ, ನೀವು ವಿಸಿಟ್ ಮಾಡಲ್ವಾ, ನೋಡಲ್ವಾ? ಇದೊಂದೇ ಕ್ಲಿನಿಕ್ ಅಥವಾ ಬೇರೆ ಕ್ಲಿನಿಕ್ ಅಲ್ಲೂ ಇದೇ ತರ ನಡೀತಾ ಇದೆಯಾ? 2010ರಿಂದ ಇಲ್ಲಿವರೆಗೂ ಮೆಡಿಸಿನ್ ಇಟ್ಕೊಂಡಿದ್ದಾರೆ ಅಂದ್ರೆ ಇದರಿಂದ ಬೇರೆ ಏನೋ ಇದೆ. 15 ವರ್ಷದ ಮೆಡಿಸಿನ್ ತಗೊಂಡೋಗಿ ಇವತ್ತು ಎಸ್ತಿದ್ದಾರೆ. ಇವರು ಮೊದಲನೇದಾಗಿ ಡಾಕ್ಟರ್ ಹೌದಾ ಅಲ್ಲ ಅನ್ನೋದನ್ನ ನೀವು ಸರ್ಟಿಫಿಕೇಟ್ ಚೆಕ್ ಮಾಡಬೇಕು. ಡ್ರಗ್ ಇನ್ಸ್ಪೆಕ್ಟರ್ಗೆ ನಾನು ನಾಳೆ ಬರ್ತೀನಿ, ನಾನೇ ಕಂಪ್ಲೇಂಟ್ ಕೊಡ್ತೀನಿ, ಡ್ರಗ್ ಇನ್ಸ್ಪೆಕ್ಟರ್ ಹತ್ರ ನಾನೇ ಬರ್ತೀನಿ. ಹೇಗೆ ಪರ್ಮಿಷನ್ ಕೊಟ್ಟಿದ್ದೀರಾ ನೀವು ಅಷ್ಟು ಎಕ್ಸ್ಪೈರಿ ಆಗಿರುವಂತ ಮೆಡಿಸಿನ್ ಇಟ್ಕೊಳ್ಳೋದಿಕ್ಕೆ ಅಂತ? ಈಗಾಗಲೇ ನಾನು ಪ್ರತಿಯೊಂದನ್ನು ವಿಡಿಯೋ ಮಾಡಿಟ್ಟಿದ್ದೀನಿ. ಅಲ್ಲಿ ಯಾವ ಮೆಡಿಸಿನ್ ಇತ್ತು, ಎಷ್ಟು ಚೀಲ ಇತ್ತು, ಎಲ್ಲದನ್ನು ಸಹ ಇದು ನಾಳೆ ನೀವು ಇದನ್ನ ಸೀಸ್ ಮಾಡಬೇಕು. ಸೀಸ್ ಮಾಡಿ ಅದಾದ ನಂತರ ಪತ್ರಿಕಾ ಹೇಳಿಕೆಯನ್ನು ಕೊಡಬೇಕು. ಆಮೇಲೆ ಇವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ. ಪರಿಸರ ಸಂರಕ್ಷಣೆಯ ಜವಾಬ್ದಾರಿ ಪ್ರತಿ ನಾಗರಿಕರಲ್ಲಿ ಬಂದಾಗ ಉತ್ತಮ ಸಮಾಜ ನಿರ್ಮಾಣಗೊಳ್ಳುವುದು ಎಂದು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಚೌಡಬಳ್ಳಿ ಜಗದೀಶ್ ತಿಳಿಸಿದ್ದಾರೆ. ನಗರದ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜು ಇಕೋ ಕ್ಲಬ್ ವತಿಯಿಂದ ವನ್ಯ ಚೈತನ್ಯ ಎಂಬ 2 ದಿನದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪರಿಸರ ಸಂರಕ್ಷಣೆ ಹಾಗೂ ಹಸಿರು ಭವಿಷ್ಯದ ಕನಸು ಪ್ರತಿಯೊಬ್ಬರಲ್ಲಿಯೂ ಇರಬೇಕು. ಸಾಲುಮರದ ತಿಮ್ಮಕ್ಕ ಅವರು ಗಿಡ ಮರ ಬೆಳೆಸಲು ತಮ್ಮ ಜೀವಮಾನವನ್ನೇ ಕಳೆದರು. ಅವರಂತೆ ಗಿಡ ಮರಗಳನ್ನು ಬೆಳೆಸುವಲ್ಲಿ ನಮ್ಮಲ್ಲಿ ಜಾಗೃತಿ ಮೂಡಬೇಕು ಎಂದರು. ನಿಸರ್ಗಕ್ಕೆ ದೊಡ್ಡ ಕೊಡುಗೆ ಕೊಡಬೇಕು. ವಾಯು ಮಾಲಿನ್ಯ, ಉತ್ತಮ ಗಾಳಿ ಸಿಗಬೇಕಾದರೆ ಪರಿಸರ ಸಂರಕ್ಷಣೆ ಅಗತ್ಯ ಎಂದರು. ಇಕೋ ಕ್ಲಬ್ ವಿದ್ಯಾರ್ಥಿಗಳು ನಾನಾ ಚಟುವಟಿಕೆಗಳನ್ನು ಮಾಡುತ್ತಿದ್ದಾರೆ. ಶಾಲಾ ವಿದ್ಯಾರ್ಥಿಗಳಿಗೆ ಪರಿಸರದ ಜಾಗೃತಿ ಮೂಡಿಸಲು ಹಲವಾರು ಸ್ಪರ್ಧೆ ಏರ್ಪಡಿಸಿರುವುದು ಸಂತೋಷವಾಗಿದೆ ಎಂದರು. ಪರಿಸರದ ಮೇಲೆ ಪರಿಣಾಮ ಬೀರತಕ್ಕಂತಹ ದೊಡ್ಡ ಆಘಾತವನ್ನು ಸೃಷ್ಟಿ ಮಾಡತಕ್ಕಂತಹ ಜಗತ್ತು ಮುಂದಿನ 100 ವರ್ಷಗಳಲ್ಲಿ ಕಂಡುಬರೆಯುವಂತಹ ಸೂಚನೆಗಳು ಬಹಳಷ್ಟು ಇದ್ದಾರೆ. ಆದ್ದರಿಂದ ಹಸಿರುತ್ತಲೇ ಉಸಿರು. ಮೊನ್ನೆ ತಾನೇ ನಾವು ಸಾಗುವಂಥ ತಿಮ್ಮಕ್ಕನವರನ್ನ ಕಳ್ಕೊಂಡಿದ್ದೇವೆ. ಕಾರ್ಯಕ್ರಮದಲ್ಲಿ ವಿಭಾಗ ಅರಣ್ಯಾಧಿಕಾರಿ ಲಖನ್ ನಾಯಕ್ ರವರು ಮುಖ್ಯ ಅತಿಥಿಗಳಾಗಿ ಮಾತನಾಡಿ, ಜಿಲ್ಲೆ ಭೌಗೋಳಿಕವಾಗಿ ಮಲೆನಾಡು, ಅರೆಮಲೆನಾಡು, ಬಯಲುಸೀಮೆಯಿಂದ ಕೂಡಿದ್ದು ವಿಶೇಷವಾಗಿ ತಂಪಾದ ಹವಾಮಾನವಿದೆ. ಇಲ್ಲಿ ಬೆಟ್ಟಗುಡ್ಡಗಳು ಸಮತಟ್ಟು ಪ್ರದೇಶವಾಗಿದ್ದು ಇಲ್ಲಿ ಎಲ್ಲ ತರಹದ ಪ್ರಾಣಿಗಳಾದ ಆನೆ, ಹುಲಿ, ಸಿಂಹ, ಕರಡಿ, ಚಿರತೆಯಂತಹ ಪ್ರಾಣಿಗಳಿವೆ. ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವಿದೆ. ಇಲ್ಲಿ ಗಿಡ ಮರ ಬೆಳೆಯುವುದರ ಜೊತೆಗೆ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡಲಾಗುತ್ತಿದೆ ಎಂದರು. ಪ್ರತಿ ವರ್ಷ ಹಾಸನ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜು ಇಕೋ ಕ್ಲಬ್ ವಿದ್ಯಾರ್ಥಿಗಳು ಪರಿಸರ ಸಂರಕ್ಷಣೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ವನ್ಯ ಚೈತನ್ಯ ಎಂಬ ಹೆಸರಿನಲ್ಲಿ ಮಾಡುತ್ತಿರುವ ಕಾರ್ಯಕ್ಕೆ ಅರಣ್ಯ ಇಲಾಖೆಯ ಸಹಕಾರವಿದೆ ಎಂದರು. ಎರಡು ದಿನ ನಡೆಯುವ ಕಾರ್ಯಕ್ರಮದಲ್ಲಿ ವನ್ಯಜೀವಿ ಪ್ರಾಣಿಗಳ ಚಿತ್ರೋತ್ಸವ, ಮರಗಿಡಗಳ ಚಿತ್ರ ಪ್ರದರ್ಶನ, ಪರಿಸರ ಜಾಗೃತಿ ಮೂಡಿಸುವ ಸ್ಪರ್ಧೆ, ನಾಟಕೋತ್ಸವ, ಹಾಡುಗಾರಿಕೆ, ಭರತನಾಟ್ಯ, ವಿವಿಧ ಪ್ರಾಣಿಗಳ ವೇಷಭೂಷಣ ಒಳಗೊಂಡಂತೆ ಸ್ಪರ್ಧಾ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸುಮಾರು 50 ಶಾಲೆಗಳಿಂದ ಮಕ್ಕಳು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಖಜಾಂಚಿ HT ಪಾರ್ಶ್ವನಾಥ್ ವಹಿಸಿದರು. ಕಾಲೇಜಿನ ಇನ್ಚಾರ್ಜ್ ಪ್ರಾಂಶುಪಾಲರಾದ HS ನರಸಿಂಹನ್, ಫಾರೆಸ್ಟರ್ ಜೈಪಾಲ್, ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಹ ಅಧಿಕಾರಿ ಡಾಕ್ಟರ್ ಶಿವಕುಮಾರ್, ಕಾರ್ಯಕ್ರಮ ಸಂಯೋಜಕ ಹಾಗೂ ಸಹ ಪ್ರಾಧ್ಯಾಪಕ ಡಾಕ್ಟರ್ DG ಪ್ರದೀಪ್ ಸೇರಿದಂತೆ ಇತರರು ಹಾಜರಿದ್ದರು. ರಾಜ್ಯ ಗೊಲ್ಲ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ಶಿಕ್ಷಣ ಕ್ಷೇತ್ರದ MLC DT ಶ್ರೀನಿವಾಸ್ ಅವರಿಗೆ ಮುಂದಿನ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು ಎಂದು ಹಾಸನ ಜಿಲ್ಲಾ ಗೊಲ್ಲ ಸಂಘದ ಉಪಾಧ್ಯಕ್ಷ ಹೊನ್ನೇಗೌಡ ಒತ್ತಾಯಿಸಿದರು.
ನಗರದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯದಲ್ಲಿ ಯಾದವ ಸಮುದಾಯವು ಸುಮಾರು 19 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿದ್ದು ರಾಜಕೀಯವಾಗಿ ಪ್ರಾತಿನಿಧ್ಯ ಇಲ್ಲದಂತಾಗಿದೆ. ಕರ್ನಾಟಕದ ಯಾದವ ಸಮುದಾಯದ ಧೀಮಂತ ನಾಯಕರಾದ ದಿವಂಗತ ಎ. ಕೃಷ್ಣಪ್ಪರವರ ನಂತರ ಕರ್ನಾಟಕ ರಾಜ್ಯ ಗೊಲ್ಲ ಸಂಘದ ನೇತೃತ್ವವನ್ನು ಡಿ.ಟಿ. ಶ್ರೀನಿವಾಸರವರು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಮುಖಾಂತರ ಆಯ್ಕೆಯಾದ ಮೊದಲ ಅಧ್ಯಕ್ಷರಾಗಿದ್ದು ಮುನ್ನಡೆಸುತ್ತಿದ್ದಾರೆ. ಡಿ.ಟಿ. ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಅವರ ನೇತೃತ್ವದಲ್ಲಿ ತುಮಕೂರು, ಚಿತ್ರದುರ್ಗ, ಚಿಕ್ಕೋಡಿಗಳಲ್ಲಿ ಕರ್ನಾಟಕ ರಾಜ್ಯ ಗೊಲ್ಲ ಸಮಾವೇಶಗಳನ್ನು ಮಾಡಿ ಸಮಾಜವನ್ನು ಸಂಘಟನೆ ಮಾಡಿದ್ದಾರೆ. 2024ರಲ್ಲಿ ನಡೆದ ಕರ್ನಾಟಕ ಆತ್ಮೀಯ ಶಿಕ್ಷಕರ ಕ್ಷೇತ್ರದ ಎಂಎಲ್ಸಿ ಚುನಾವಣೆಯಲ್ಲಿ ಇದುವರೆಗೂ ಕಾಂಗ್ರೆಸ್ ಪಕ್ಷವು ಜಯ ಸಾಧಿಸದೇ ಇದ್ದು ಇವರು ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಡಿ.ಟಿ. ಶ್ರೀನಿವಾಸ್ ಅವರು PD, PH, BE, MTech, MA, MBA, LLB ಪದವಿಗಳನ್ನು ಪಡೆದು ಶಿಕ್ಷಣ ತಜ್ಞರಾಗಿದ್ದಾರೆ. ಅನೇಕ ಚುನಾವಣೆಗಳಲ್ಲಿ ತಮ್ಮ ಚಾಣಾಕ್ಷ ತಂತ್ರಗಳಿಂದ ಯಶಸ್ಸು ಸಾಧಿಸಿದ್ದಾರೆ. ನಮ್ಮ ರಾಜ್ಯದಲ್ಲಿ ಹಿಂದುಳಿದ ಪ್ರವರ್ಗ 1ರ ಜಾತಿಗಳ ಒಕ್ಕೂಟದ ಅಧ್ಯಕ್ಷರಾಗಿ ಸುಮಾರು 95ಕ್ಕೂ ಹೆಚ್ಚು ಅತಿ ಹಿಂದುಳಿದ ಸಮಾಜಗಳನ್ನು ಸಂಘಟಿಸಿ ಅವರನ್ನು ಮುನ್ನೆಲೆಗೆ ತರಲು ಶ್ರಮಿಸುತ್ತಿದ್ದಾರೆ. ಅಂತಹವರನ್ನು ಕಾಂಗ್ರೆಸ್ ಸರ್ಕಾರ ಪರಿಗಣಿಸಬೇಕು. ಈ ಹಿಂದಿನಿಂದಲೂ ಗೊಲ್ಲ ಸಮುದಾಯವನ್ನು ಎಲ್ಲ ರಾಜಕೀಯ ಪಕ್ಷಗಳು ಕಡೆಗಣಿಸಿದ್ದು, ಕಾಂಗ್ರೆಸ್ ಸರ್ಕಾರವಾದರೂ ಶ್ರೀನಿವಾಸ್ ಅವರ ಸಂಘಟನೆ, ಪಕ್ಷನಿಷ್ಠೆ ಹಾಗೂ ಹೋರಾಟವನ್ನು ಪರಿಗಣಿಸಿ ಡಿ.ಟಿ. ಶ್ರೀನಿವಾಸರವರನ್ನು ಕರ್ನಾಟಕ ರಾಜ್ಯದಲ್ಲಿ ಮುಂಬರುವ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಹಿಂದುಳಿದ ಸಮಾಜಗಳ ಪ್ರತಿನಿಧಿಯಾಗಿ ಸಚಿವ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿದರು. ಹೊಂದಿದೆ. ಇದರ ನಂತರ ಶ್ರೀ ಎ. ಕೃಷ್ಣಪ್ಪನವರ ನಂತರ ನಮಗೆ ಸಚಿವ ಸ್ಥಾನ, ರಾಜ್ಯ ಸಚಿವ ಸಂಪುಟದಲ್ಲಿ ನಮಗೆ ಸ್ಥಾನ ಇದುವರೆಗೂ ನಮಗೆ ಯಾವುದೂ ದೊರಕಿಸ್ಕೊಟ್ಟಿಲ್ಲ. ಈಗ ನಮಗೆ ಪ್ರಸ್ತುತ ಡಿ.ಟಿ. ಶ್ರೀನಿವಾಸ್ ಅಂತೇಳಿ ಒಬ್ಬರು MLC ಇದ್ದಾರೆ. ಅವರು ವಿದ್ಯಾವಂತರು ಮತ್ತು ಈಗಾಗಲೇ ಇವರು ಈ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಪ್ರತಿನಿಧಿಸಿ ಹೆಚ್ಚು ಬಹುಮತಗಳಿಂದ ಗಳಿಸಿದ್ದಾರೆ. ಆ ರಾಜ್ಯ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ನಮ್ಮ ರಾಜ್ಯ ಗೊಲ್ಲ ಯಾದವ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಜೊತೆಗೆ ಪ್ರವರ್ಗ 1 ಅಂದರೆ 95 ಜಾತಿಗಳು ಬರುವಂಥ ಪ್ರವರ್ಗ 1ಗಳ ಅಧ್ಯಕ್ಷರು ಕೂಡ ಆಗಿ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಈಗಾಗಲೇ ತುಮಕೂರು, ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಸಂಘದ ಪದಾಧಿಕಾರಿಗಳಾದ ಕೃಷ್ಣಪ್ಪ, ಗೋವಿಂದರಾಜು, ಕೇಶವೇಗೌಡ, ನರಸಿಂಹಮೂರ್ತಿ ಇತರರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಲ್ಲಿ ನವೋದ್ಯಮ, ನವೀನತೆ ಮತ್ತು ಸ್ಟಾರ್ಟ್ಅಪ್ ಸಂಸ್ಕೃತಿಯನ್ನು ಬೆಳೆಸುವ ದೃಷ್ಟಿಯಿಂದ 2018ರಲ್ಲಿ ಮೀರೈಸ್ ಅನ್ನು ಸ್ಥಾಪಿಸಲಾಯಿತು. ಇದು ತನ್ನ ಸ್ಥಾಪನೆಯೊಂದಿಗೆ 7 ವರ್ಷಗಳ ಯಶಸ್ವಿಯನ್ನು ಪೂರ್ಣಗೊಳಿಸಿದೆ ಎಂದು ಅಧ್ಯಕ್ಷ ಆರ್.ಟಿ. ದ್ಯಾವೇಗೌಡ ತಿಳಿಸಿದ್ದಾರೆ. ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಖ್ಯಾತವು ಮೀರೈಸ್ ಫೌಂಡೇಶನ್ನ ಒಂದು ಪ್ರಮುಖ ಉಪಕ್ರಮವಾಗಿದ್ದು 2019ರಲ್ಲಿ ಆರಂಭವಾದ ಉದ್ಯಮಶೀಲ ಹಾಗೂ ನವೀನತೆಯ ಉತ್ಸವವಾಗಿದೆ. ಇದು ವಿದ್ಯಾರ್ಥಿಗಳಿಗೆ ಆವಿಷ್ಕಾರ, ಸೃಜನಶೀಲತೆ ಮತ್ತು ಉದ್ಯಮಶೀಲ ಚಿಂತನೆಗಳಿಗೆ ವೇದಿಕೆಯನ್ನು ಒದಗಿಸುತ್ತದೆ ಎಂದರು. ಡಾಕ್ಟರ್ ಗೀತಾ ಕಿರಣರವರು ಇಂಥ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ಹುಟ್ಟುಹಾಕಿ ನಮ್ಮ ಎಲ್ಲ ಯುವಕ ವಿದ್ಯಾರ್ಥಿಗಳಿಗೆ ಒಂದು ಹೊಸ ರೂಪವನ್ನು ಕೊಡ್ತಕ್ಕಂಥ, ವಿದ್ಯಾಭ್ಯಾಸದಲ್ಲಿ ಹೊಸ ರೂಪವನ್ನು ಕೊಡ್ತಕ್ಕಂಥ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಅವರ ಸಾಧನೆ ಎಲ್ಲ ರೀತಿಯ ಮೆಚ್ಚುಗೆಯಾಗಿದೆ. ಹಾಗೆ ಇನ್ನೂ ಮುಂದೆಯೂ ಸಹ ಅವರಿಗೆ ಹೆಚ್ಚಿನ ರೀತಿಯ ಒಂದು ಕೆಲಸವನ್ನು ಮಾಡುವಂಥ ಒಂದು ಶಕ್ತಿಯನ್ನು ಅವರಿಗೆ ಕರುಣಿಸಲಿ. ನಾವು ಅವರು ಮಾಡುವ ಎಂಸಿಇ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಚೌಡೋಳಿ ಜಗದೀಶ್ ಮಾತನಾಡಿ, ಪ್ರಖ್ಯಾತ ಒಂದು ಉದ್ಯಮಶೀಲ ಉತ್ಸವವಾಗಿದ್ದು ನಮ್ಮ ಸಂಸ್ಥೆಯೊಂದಿಗೆ ವಿವಿಧ ಇತರ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸುತ್ತಿದ್ದಾರೆ. ಇದರೊಳಗೆ 6 ಕಾರ್ಯಕ್ರಮಗಳನ್ನು ಸಮಾನಾಂತರವಾಗಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಗಳು ನವೀನ ಕಲ್ಪನೆಗಳು, ಸ್ಟಾರ್ಟ್ಅಪ್ಗಳು ಹಾಗೂ ಉದ್ಯಮಶೀಲ ಚಿಂತನೆಗಳಿಗೆ ದಾರಿ ಮಾಡಿಕೊಡುತ್ತವೆ ಎಂದರು. ಅಲ್ಯುಮಿನಿ ಫೌಂಡೇಶನ್ಗೆ ಅವರು ಸುಮಾರು 2 ಕೋಟಿ ದಾನವನ್ನು ಕೊಟ್ಟು ತಮ್ಮ ವಿದ್ಯಾಭ್ಯಾಸಕ್ಕೆ ಬಹಳ ಅನುಕೂಲ ಮಾಡಿಕೊಟ್ಟಂಥ ವ್ಯಕ್ತಿ ಹ್ಯಾರಿ ಮೋರಿಸ್ ಇಂದು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ದೇವರು ಚಿರಶಾಂತಿಯನ್ನು ಕೊಡಲಿ, ಅವರ ಕುಟುಂಬಕ್ಕೆ ಶಕ್ತಿಯನ್ನು ಬರೆಸ್ತಕ್ಕಂಥ ಒಂದು ಕರುಣೆಯನ್ನು ತೋರಿಸಲಿ ಅಂತಕ್ಕಂಥ ಮಾತನ್ನು ಹೇಳಿ, ಇಂದು ಮೀರೈಸ್ ಫೌಂಡೇಶನ್ ವತಿಯಿಂದ ಹಲವಾರು ಹೊಸ ಆವಿಷ್ಕಾರಗಳನ್ನು ತರುವ ಮೂಲಕ ವಿದ್ಯಾರ್ಥಿಗಳಿಗೆ ಚೈತನ್ಯವನ್ನು ತುಂಬಿ ಹಳ್ಳಿಗಾಡಿನ ಮಕ್ಕಳ ಒಂದು ಭವಿಷ್ಯಕ್ಕೆ ನಾಂದಿ ಆಡ್ತಕ್ಕಂಥ ಕೆಲಸವನ್ನು ಮೀರೈಸ್ ಫೌಂಡೇಶನ್ನ CEO ಆದಂಥ ಡಾಕ್ಟರ್ ಎ. ಗೀತಾ ಕಿರಣ್ ಅವರು ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮದಲ್ಲಿ ಖಜಾಂಚಿ H.T. ಪಾರ್ಶ್ವನಾಥ್, ಆನಂದ್ ಬಾಗಡೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗೀತಾ ಕಿರಣ್ ಎ, ಡೀನ್ಗಳು, ಫ್ಯಾಕಲ್ಟಿಗಳು, ಆಡಳಿತ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು.
ನನ್ನ ಜಮೀನನ್ನು ಯಾವುದೇ ವಿಷಯ ತಿಳಿಸದೆ ಲೂಟಿ ಮಾಡಿದ್ದಾರೆ ಎಂದು ಶಾಂತಮ್ಮ ಅಳಲು ತೋಡಿಕೊಂಡರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಲೂರು ತಾಲೂಕು ಕಸಬಾ ಹೋಬಳಿಯಲ್ಲಿ ನನ್ನ 4 ಎಕರೆ ಜಮೀನನ್ನು ಲೂಟಿ ಮಾಡಿದ್ದಾರೆ. ಬಲವಂತದಿಂದ ಅಗ್ರಿಮೆಂಟ್ ಅನ್ನು ಮಾಡಿಸಿಕೊಂಡಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಸಬ್ ರಿಜಿಸ್ಟರ್ ಆಫೀಸ್ನ ಅಧಿಕಾರಿ. ಈ ಬಗ್ಗೆ 1 ವರ್ಷದ ಹಿಂದೆಯೇ ತನಿಖೆಗೆ ಆಗ್ರಹಿಸಿದ್ದೆ, ಆದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಜಿಲ್ಲಾಧಿಕಾರಿಯವರಿಗೂ ಸುದ್ದಿಯನ್ನು ತಲುಪಿಸಿದ್ದೇನೆ, ಆದರೆ ಯಾರೂ ಇದಕ್ಕೆ ಗಮನ ಹರಿಸಿಲ್ಲ. ಅಧಿಕಾರಿಗಳ ಹಾಗೂ ಪ್ರಭಾವಿತರ ಬಲದೊಂದಿಗೆ ನನ್ನ ಮೇಲೆ ದೌರ್ಜನ್ಯ ಎಸಗಲಾಗುತ್ತಿದೆ ಎಂದು ತಿಳಿಸಿದರು. ಇದ್ರ ಬಗ್ಗೆ ನಾನು 1 ವರ್ಷದಿಂದ ನಾನು ಕಂಪ್ಲೇಂಟ್ ಕೊಡ್ತಾನೇ ಇದ್ದೀನಿ. ಹಾಸನ ಜಿಲ್ಲೆ ಆಲೂರು ತಾಲೂಕು ಕಸಬಾ ಹೋಬಳಿ ಬ್ಯಾಬಾ ಪ್ಯಾರೆಸ್ಟು ಸರ್ವೆ ನಂಬರ್ 235ರಲ್ಲಿ 4 ಎಕರೆ ಹೊಲ ನಮಗೆ ಲೂಟಿ ಮಾಡಿದ್ದಾರೆ ಅನ್ನೋದಕ್ಕೆ, ಬಲವಂತದಿಂದ ಅಗ್ರಿಮೆಂಟ್ ಹಾಕ್ಕೊಂಡಿದ್ದಾರೆ ಅನ್ನೋದಕ್ಕೆ ನಾನು ನಿಮ್ಮ ಹತ್ರ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೆ. ಲೋಕಾಯುಕ್ತರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೆ. ಆ ಕಂಪ್ಲೇಂಟು IRಗೂ ಹೋಗಿ ಹಾಸನ ಜಿಲ್ಲೆಗೂ ಬಂದಿದೆ, ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೆ ಹೋಗಿದೆ. ಅದು ಆದರೂ ಅದರ ಬಗ್ಗೆ ಗಮನ ತಗೊಳ್ದಿರೆ ಸಬ್ ರಿಜಿಸ್ಟರ್ ಆಫೀಸ್ ಮೇಡಮ್ ಚಂದ್ರಕಾಂತ್ ಮೇಡಮ್ ಅವರು, ಆಲೂರು ಸಬ್ ರಿಜಿಸ್ಟರ್ ಆಫೀಸ್ ಅವರು ನನಗೆ ಮೋಸ ಮಾಡಿದ್ದಾರೆ. ನಿಮ್ಮ ಅರ್ಜಿಗೆ ಅವರು ಉತ್ತರ ಕೊಡದಿರೆ 5ನೇ ತಿಂಗಳು ಬಂದಿರೋದಕ್ಕೆ ಅವ್ರು 6ನೇ ತಿಂಗಳಲ್ಲಿ ಬಲವಂತದಿಂದ ನಮ್ಮನ್ನು ಅಟ್ಯಾಕ್ ಮಾಡಿ ನಮ್ಮನಿಗೆ ರಿಜಿಸ್ಟರ್ ಮಾಡಿಸೋದಕ್ಕೆ ನಮಗೆ ಇದು ಮಾಡಿದ್ದಾರೆ, ತೊಂದರೆಗಳು ಕೊಟ್ಟಿದ್ದಾರೆ. ನಮಗೆ ಹೇಳೋರು ಆ ಸ್ಥಳದಲ್ಲಿ ಇರೋರೆ ರವಿಗೌಡ, ಗಣೇಶ್, ಯೋಗೇಶ್, ವಿಜಯರಾಘವ, ಕಿರಣ್ ರಾಘವ, ಇಷ್ಟು ಜನ ನಮಗೆ ನಮ್ಮ ಆಸ್ತಿ ಲೂಟಿ ಮಾಡಿರೋದಕ್ಕೆ ರಾಜಕೀಯ ಸಪೋರ್ಟ್, ಈ ಹಾಸನ್ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು. ಕೆಪಿಎಸ್ ಮ್ಯಾಗ್ನೆಟ್ ಹೆಸರಿನಲ್ಲಿ ಮುಚ್ಚಲೊರಟಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಉಳಿಸಲು ಎಐಡಿಎಸ್ಒ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಜಘಟ್ಟದ ಶಾಲೆಯಲ್ಲಿ ನಡೆದ ಹೋರಾಟದಲ್ಲಿ ಜಿಲ್ಲಾ ಸಂಚಾಲಕಿ ಚೈತ್ರ ಮಾತನಾಡಿ, ಕೆಪಿಎಸ್ ಮ್ಯಾಗ್ನೆಟ್ ಹೆಸರಿನಲ್ಲಿ ಗ್ರಾಮ ಪಂಚಾಯಿತಿಗೊಂದು ಸರ್ಕಾರಿ ಶಾಲೆ ಮಾಡುತ್ತೇವೆ ಎಂದು ಹೇಳಿ 40,000ಕ್ಕಿಂತ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ವಿಲೀನದ ಹೆಸರಿನಲ್ಲಿ ಮುಚ್ಚಲೊರಟಿದೆ. ಹಾಸನದಲ್ಲೂ ಕೂಡ 1942 ಸರ್ಕಾರಿ ಶಾಲೆಗಳು ಈ ಯೋಜನೆಯ ಅಡಿಯಲ್ಲಿ ಮುಚ್ಚಿ ಹೋಗುತ್ತವೆ. ಅದರಲ್ಲಿ ಈ ರಾಜಘಟ್ಟ ಶಾಲೆಯೂ ಕೂಡ. ಈ 100 ಮಕ್ಕಳು ಶಿಕ್ಷಣ ಪಡೆದುಕೊಂಡಿದ್ದಾರೆ. 2-3 ವರ್ಷಗಳ ಹಿಂದೆ 20 ಇದ್ದ ಮಕ್ಕಳ ಸಂಖ್ಯೆ ಈಗ 41 ತಲುಪಿದೆ. ಅಷ್ಟು ಮಕ್ಕಳು ಇಲ್ಲಿ ಶಿಕ್ಷಣ ಪಡೆದುಕೊಳ್ಳುತ್ತಿದ್ದಾರೆ. ಊರಿನ ಗ್ರಾಮಸ್ಥರು ಹಾಗೂ ನೆರೆಯವರು ಸೇರಿ ಶಾಲೆಗೆ ಬಹಳಷ್ಟು ಸಹಾಯ ನೀಡಿ ಅದನ್ನು ಒಂದು ಮಟ್ಟಿಗೆ ಅಭಿವೃದ್ಧಿಪಡಿಸಿದ್ದಾರೆ. ಅಲ್ಲಿ ಶಿಕ್ಷಣ ಪಡೆಯುತ್ತಿರುವ ಎಲ್ಲರೂ ಕೂಡ ಬಡ ರೈತರ, ಕೂಲಿ ಕಾರ್ಮಿಕರ, ವಲಸೆ ಕಾರ್ಮಿಕರ ಮಕ್ಕಳು ಓದುತ್ತಿದ್ದು ಅವರಿಗೆಲ್ಲ ಕಷ್ಟವಾಗುವ ಸಾಧ್ಯತೆ ಇದೆ. ಶಿಕ್ಷಣವು ಸಾರ್ವತ್ರಿಕವಾಗಿರಬೇಕು ಮತ್ತು ಎಷ್ಟೇ ಸಂಖ್ಯೆ ಇದ್ದರೂ ಅದು ಎಲ್ಲರನ್ನೂ ತಲುಪುವಂತೆ ಇರಬೇಕು ಎಂದು ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಬಲವಾಗಿ ಪ್ರತಿಪಾದಿಸಿದರು. ಅಜ್ಞಾನದ ಅಂಧಕಾರವನ್ನು ಹೊಡೆದೋಡಿಸಲು ಮಹಿಳೆ ಮತ್ತು ದಲಿತರಿಗೆ ಜ್ಞಾನದ ಬೆಳಕನ್ನು ನೀಡಲು ಅವರು ಶಾಲೆಗಳನ್ನು ಆರಂಭಿಸಿದರು. ಕೇವಲ ಶಿಕ್ಷಣದಿಂದ ಮಾತ್ರವೇ ಮನುಷ್ಯರು ವಿಮರ್ಶಾತ್ಮಕ ಧೋರಣೆ ಮತ್ತು ಆತ್ಮಸಮ್ಮಾನವನ್ನು ಹೊಂದಲು ಸಾಧ್ಯ ಎಂಬುದನ್ನು ಜ್ಯೋತಿಬಾ ಫುಲೆ ನಂಬಿದ್ರು. ಆದರೆ ಇಂದಿನ ಸರ್ಕಾರಗಳು ನಮ್ಮ ಎಲ್ಲ ಮಹನೀಯರ ಆಸೆಗಳನ್ನು ಗಾಳಿಗೆ ತೂರಿ ಇಂದು ವಿವಿಧ ಹೆಸರುಗಳ ಅಡಿಯಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಮುಂದಾಗಿದೆ. ಇದೆಂತಹ ವಿಪರ್ಯಾಸ ಎಂದು ಪ್ರಶ್ನಿಸಿದರು. ಪ್ರತಿಭಟನೆಯಲ್ಲಿ ರಾಜ್ಯ ಉಪಾಧ್ಯಕ್ಷರಲ್ಲೊಬ್ಬರಾದ ಚಂದ್ರಕಲಾ, ಜಿಲ್ಲಾ ಸಹ ಸಂಚಾಲಕಿ ಸುಷ್ಮಾ, ಕಾರ್ಯಕರ್ತ ರಂಗನಾಥ್, ತರುಣ್ ಹಾಗೂ ರಾಜಘಟ್ಟದ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಮುಂತಾದವರು ಭಾಗವಹಿಸಿದರು. ರಾಜ್ಯದ ಆರೋಗ್ಯ, ವೈದ್ಯಕೀಯ ಶಿಕ್ಷಣ ಹಾಗೂ ಆಯುಷ್ ಇಲಾಖೆಗಳಲ್ಲಿ ದಶಕಗಳಿಂದ ಹೊರಗುತ್ತಿಗೆ ಆಧಾರದಲ್ಲಿ ಸೇವೆ ಸಲ್ಲಿಸುತ್ತಿರುವ ನೌಕರರಿಗೆ ಸರ್ಕಾರದ ಇತ್ತೀಚಿನ ನಿರ್ಧಾರ ಆತಂಕ ಮೂಡಿಸಿದೆ ಎಂದು ಸಂಘದ ಅಧ್ಯಕ್ಷ ಅಕ್ಷಯ್ ಅವರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಸುಮಾರು 25,000 ನೌಕರರು ಆರೋಗ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಇತ್ತೀಚೆಗೆ ರಾಜ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಹೊರಗುತ್ತಿಗೆ ನೌಕರರ ಸಮಸ್ಯೆ ಪರಿಹಾರಕ್ಕೆ ಕೈಗೊಂಡ ಕ್ರಮಗಳು ಆರಂಭದಲ್ಲಿ ಆಶಾಕಿರಣ ಮೂಡಿಸಿದರೂ ಖಾಸಗಿ ಏಜೆನ್ಸಿಗಳ ನ್ಯಾಯಾಲಯಕ್ಕೆ ಹೋಗುವ ಮೂಲಕ ಪರಿಸ್ಥಿತಿ ಗಂಭೀರ ತಿರುವು ಪಡೆದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಸಹಕಾರ ಸಂಘ ಸ್ಥಾಪಿಸಿ ಅದರಡಿಯಲ್ಲಿ ಗುತ್ತಿಗೆ ನೌಕರರನ್ನು ತರುವ ಪ್ರಕ್ರಿಯೆ ನಡೆಸಲು ಮುಂದಾಗಿದ್ದರು. ಬಳಿಕ ಖಾಸಗಿ ಸಂಸ್ಥೆಗಳ ಮಾಲೀಕರು ಹೈಕೋರ್ಟ್ ಹಾಗೆ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ತಡೆಯಾಜ್ಞೆ ತಂದಿದ್ದು ಎಲ್ಲ ಪ್ರಕ್ರಿಯೆ ತಡೆಯಾಗಿದೆ ಎಂದು ದೂರಿದರು. ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ 2028 ಮಾರ್ಚ್ ಅಂತ್ಯದೊಳಗೆ ಹೊರಗುತ್ತಿಗೆ ಪದ್ಧತಿ ಮುಂದುವರಿಸುವುದೋ ಅಥವಾ ನೌಕರರ ಸೇವಾವಧಿ ಪರಿಗಣಿಸಿ ಅವರನ್ನು ಖಾಯಂಗೊಳಿಸುವರೋ ಎಂಬ ಬಗ್ಗೆ ಸ್ಪಷ್ಟ ನಿರ್ಧಾರ ಕೈಗೊಳ್ಳುವಂತೆ ಸೂಚಿಸಿದೆ. ಇದಕ್ಕಾಗಿ ಸರ್ಕಾರ ಸಂಪುಟ ಉಪಸಮಿತಿ ರಚಿಸಿದ್ದು, ನವೆಂಬರ್ 20ರಂದು ನಡೆಯುವ ಸಭೆಯಲ್ಲಿ ಕೈಗೊಂಡ ನಿರ್ಧಾರವು ಮುಂದಿನ 2028 ವೇಳೆಗೆ ಹೊರಗುತ್ತಿಗೆ ನೌಕರರು ಕೆಲಸ ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಗಿದೆ ಎಂದು ಆರೋಪಿಸಿದರು. ಸರ್ಕಾರವೇ ನೌಕರರ ಹಿತ ರಕ್ಷಿಸಬೇಕಾದ ಸಮಯದಲ್ಲಿ ಅವರ ಬದುಕು ಸಂಕಟಕ್ಕೆ ಸಿಲುಕುವಂತಹ ನಿರ್ಧಾರ ಕೈಗೊಳ್ಳುತ್ತಿರುವುದು ವಿಷಾದನೀಯ. ಕೂಡಲೇ ಸರ್ಕಾರ ಹೊರಗುತ್ತಿಗೆ ನೌಕರರಿಗೆ ನ್ಯಾಯ ದೊರಕುವಂತೆ ನಿರ್ಧಾರ ಮಾಡಬೇಕು ಎಂದು ಒತ್ತಾಯಿಸಿದರು. ನೌಕರರಿಗೆ ಆಗ್ತಿರುವ ಶೋಷಣೆಯನ್ನು ತಪ್ಪಿಸೋಕ್ಕೋಸ್ಕರ ಅಂತ ಜಿಲ್ಲಾ ಕಾರ್ಮಿಕ ಸೇವೆಗಳ ವಿವಿಧೋದ್ದೇಶ ಸಹಕಾರ ಸಂಘ ಅಂತ ಒಂದು ಬೀದರ್ ಮಾದರಿಯಲ್ಲಿ ನಾವು ಮಾಡಬೇಕು, ರಾಜ್ಯಾದ್ಯಂತ ಮಾಡಬೇಕು ಅಂತ ಅವರು ಒಂದು ಯೋಜನೆಯನ್ನು ರೂಪಿಸಿದಾಗ
ಒಂದು ಖಾಸಗಿ ಸಂಸ್ಥೆಯವರು ಹೈಕೋರ್ಟ್ಗೆ ಹೋಗಿ ಅದಕ್ಕೆ ಒಂದು ಸ್ಟೇಯನ್ನು ತರೋಂಥ ಕೆಲಸ ಮಾಡ್ತಾರೆ. ಅದು ನಂತರ ಸುಪ್ರೀಂ ಕೋರ್ಟ್ಗೆ ಈ ಪ್ರಕರಣ ಹೋದಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ, ನೀವು ಸೊಸೈಟಿ ಮಾಡಿದರೂ ಕೂಡ ಅದು ಹೊರಗುತ್ತಿಗೆ ನೌಕರರನ್ನು ಹಿಂಬಾಗಿಲಿನಿಂದ ಶೋಷಣೆ ಮಾಡದಂತೆ, ಹಾಗಾಗಿ ನೀವು ಖಾಯಂ ಮಾಡಬೇಕು, ಅವ್ರಿಗೆ ನೀವು ಹೊರಗುತ್ತಿಗೆಯಲ್ಲೇ ಮುಂದುವರ್ಸೋದು ಸರಿಯಲ್ಲ ಅಂತ ಆಗಸ್ಟ್ 19ನೇ ತಾರೀಕು ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಡುತ್ತೆ. ಏನಂತ ಅಂದರೆ, ನೀವು ಹೊರಗುತ್ತಿಗೆ ನೌಕರರನ್ನು ಹೊರಗುತ್ತಿಗೆಯಲ್ಲೇ ಮುಂದುವರಿಸೋದು ಕಾನೂನು ಬಾಹಿರ, ಹಾಗಾಗಿ ಹೊರಗುತ್ತಿಗೆ ನೌಕರರನ್ನೇ ಸಕ್ರಮಗೊಳಿಸಿ ಅಥವಾ ನೇರ ನೇಮಕದ ಮೂಲಕ ಕಾಯಂ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆಗಸ್ಟು 2025 19ನೇ ತಾರೀಕು ಒಂದು ಆದೇಶನ ಕೊಡುತ್ತೆ. ಈ ಆದೇಶದ ಬೆನ್ನಲ್ಲಿ ಸರ್ಕಾರ ಒಂದು ಉಪಸಮಿತಿನ ರಚನೆ ಮಾಡುತ್ತೆ. ಕೆಲವು ಸಚಿವರನ್ನ ಒಳಗೊಂಡಂತೆ ಕಾನೂನು ಸಚಿವರಾದಂಥ HK ಪಾಟೀಲ್ ಸಾಹೇಬ್ರವರ ಅಧ್ಯಕ್ಷತೆಯಲ್ಲಿ ಒಂದು ಉಪಸಮಿತಿನ ರಚನೆ ಮಾಡುತ್ತೆ. ಆದರೆ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷೆ ಮಂಜುಳಾ, ನಿರ್ದೇಶಕರಾದ ಬಿಸಿದ್ದಪ್ಪ, JP ಯೋಗೇಶ್, ರಾಜಯ್ಯ, ಕುಮಾರ್, ಲೋಕೇಶ್ ಹಾಜರಿದ್ದರು. ಚನ್ನರಾಯಪಟ್ಟಣ ತಾಲೂಕಿನ ಎಲ್ಲ ಭೀಮ್ ಆರ್ಮಿಯ ಮತ್ತು ಗುರನಹಳ್ಳಿಯ ಜೈ ಭೀಮ್ ಆಟೋ ನಿಲ್ದಾಣದ ಸಮಸ್ಯೆಯನ್ನು ಬಗೆಹರಿಸಲು ಪಟ್ಟಣದ ನಗರ ಪೊಲೀಸ್ ಠಾಣೆಯ ಎದುರು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದರು. ತಡರಾತ್ರಿ ಜಾತಿ ನಿಂದನೆಯ ದೂರನ್ನು ನೀಡಿದರೆ ದೂರನ್ನು ತೆಗೆದುಕೊಳ್ಳದೆ ಉಡಾಫೆ ಉತ್ತರ ನೀಡಿರುವ ನಗರ ಠಾಣೆಯ PSI ಮಲ್ಲಪ್ಪನ ವಿರುದ್ಧ ಶಾಂತಿಯುತ ಪ್ರತಿಭಟನೆ ನಡೆಸುತ್ತಿರುವ ದಲಿತ ಸಂಘರ್ಷ ಸಮಿತಿ ಹಾಗೂ ಭೀಮ್ ಆರ್ಮಿ ಸಂಘಟನೆಯ ಪದಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬರುವ ತನಕ ನಮ್ಮ ಪ್ರತಿಭಟನೆಯನ್ನು ಕೈಬಿಡುವುದಿಲ್ಲ, ಪಟ್ಟಣದ ಪೊಲೀಸ್ ಠಾಣೆಗೆ ಎದುರು ಧರಣಿ ನಡೆಸಲಾಗುವುದು ಎಂದರು. ನಮ್ಮ ಸಂಘಟನೆಯ ತಾಲೂಕು ಅಧ್ಯಕ್ಷರು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಸದಸ್ಯರು 2 ದಿನಗಳಿಂದಲೂ ಕೂಡ ಸ್ಪಂದಿಸಿದ್ದಾರೆ. ಇವತ್ತಿನ ಸಂಜೆಯ ಗಲಾಟೆಯನ್ನು ನೋಡಿದರೆ ಇದು ಮನುವಾದಿಗಳ ಕುತಂತ್ರದ ಕೆಲಸ. ಅಂಬೇಡ್ಕರ್ ಅವರನ್ನು ವಿರೋಧಿಸುವ ಜಾತಿವಾದಿ ಮನಸ್ಥಿತಿಯನ್ನು ಉಳ್ಳವರಾಗಿದ್ದಾರೆ. ಮದ್ಯಪಾನವನ್ನ ಮಾಡಿ ಹುಚ್ಚನಂತೆ ವರ್ತಿಸುತ್ತಿರುವ ಈ ಅವಿವೇಕಿ ಡಾಕ್ಟರ್ನ ಹಿನ್ನೆಲೆಯನ್ನು ಹುಡುಕೋಣ. ಆ ಡಾಕ್ಟರ್ ಯಾವ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ, ಅವರ ಕಾರ್ಯವೈಖರಿ ಹೇಗೆ ಎಂಬುದನ್ನು ತಿಳಿಯೋಣ. ನಿಮ್ಮೊಂದಿಗೆ ಭೀಮ್ ಆರ್ಮಿಯ ಸಂಘಟನೆ ದೃಢವಾಗಿ ನಿಲ್ಲುತ್ತದೆ ಎಂದು ತಿಳಿಸುತ್ತೇನೆ. ನಮ್ಮ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಪದಾಧಿಕಾರಿಗಳು ಆಗಮಿಸುತ್ತೇವೆ. ಸಮಸ್ಯೆ ಬಗೆಹರಿಯುವವರೆಗೂ ನಾವು ಅಲ್ಲಿಯೇ ಕೂರುತ್ತೇವೆ ಎಂದರು. ಬಂಧುಗಳೇ, ಏನು ಈ ದಿನ ಚನ್ನರಾಯಪಟ್ಟಣ ನಗರದ ಬಾಗೂರು ರಸ್ತೆಯ ಊರ್ನಹಳ್ಳಿ ಬಡಾವಣೆಗೆ ಎಲ್ಲ ನಮ್ಮ ದಲಿತ ಸಮುದಾಯದ ಬಂಧುಗಳು, ಮುಸಲ್ಮಾನ್ ಬಂಧುಗಳು ಹಾಗೂ ಇನ್ನಿತರೆ ಏನು ಎಲ್ಲ ವರ್ಗದ ಬಂಧುಗಳು ಸೇರಿ ಜೈ ಭೀಮ್ ಆಟೋ ನಿಲ್ದಾಣ ಅಂತೇಳಿ ಒಂದು ಬೋರ್ಡ್ ಹಾಕಿದರು. ಅದು ಕಳೆದ 3 ದಿನಗಳ ಹಿಂದೆ ಹಾಕಿದರು. ಆ ಬೋರ್ಡ್ನ ಕಾಂಟ್ರವರ್ಸಿ 2 ದಿನದಿಂದಲೂ ಕೂಡ ನಡೀತಾ ಇತ್ತು. ಖಾಲಿ ಬೋರ್ಡ್ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಯಾರು ಆಯುಷ್ ಇಲಾಖೆಯ ಪವನ್ ಅಂತ ಹೇಳಿ ಡಾಕ್ಟ್ರು ಒಬ್ಬರು ಇಲ್ಲಿಗೆ ಹಾಕ್ರಪ್ಪ ಅಂತೇಳಿ ಅವರೇ ಹಾಕ್ಸಿದ್ದು ಖಾಲಿ ಬೋರ್ಡ್ ಇದ್ದಂಥ ಸಂದರ್ಭದಲ್ಲಿ ಏನು ಜೈ ಭೀಮ್ ಆಟೋ ನಿಲ್ದಾಣ ಅಂತೇಳಿ ಅಂಬೇಡ್ಕರ್ ಅವರ ನಾಮಫಲಕ ಭಾವಚಿತ್ರ ಹಾಕಿದ ತಕ್ಷಣ ನೀವು ಈ ಬೋರ್ಡ್ನ ಹಾಕ್ಬೇಡಿ, ಇಲ್ಲಿ ತೆಗೀರಿ ಅಂತೇಳಿ ಮೊನ್ನೆಯಿಂದಲೂ ಕೂಡ ಒತ್ತಾಯ ಮಾಡ್ತಾಯಿದ್ರು. ಏನು ಮೊನ್ನೆ ನೈಟು ನಮ್ಮ ಭೀಮ್ ಆರ್ಮಿ ತಾಲೂಕು ಅಧ್ಯಕ್ಷರು ಮತ್ತು ನಮ್ಮ ದೊರೆರಾಜು ಅವರೆಲ್ಲ ಹೋಗಿ ನಮ್ಮ ಬಾಗ ರೋಡಲ್ಲಿ ನಮ್ಮ ಭೀಮ್ ಆರ್ಮಿ ಪದಾಧಿಕಾರಿಗಳು ಹಾಗೂ ಎಲ್ಲ ಬಂಧುಗಳು ಸೇರಿಕೊಂಡು ಎಲ್ಲ ಪ್ರಗತಿಪರರು ಸೇರಿಕೊಂಡು ಬಾಗೂರು ರಸ್ತೆ ಗೂರಹಳ್ಳಿ ಗೇಟ್ನಲ್ಲಿ ಒಂದು ಜೈ ಭೀಮ್ ಆಟೋ ನಿಲ್ದಾಣ ಅಂತೇಳಿ ಒಂದು ಹೊಸದಾಗಿ ಒಂದು ಆಟೋ ನಿಲ್ದಾಣನ ಮಾಡಿದ್ದಾರೆ. ಆ ಆಟೋ ನಿಲ್ದಾಣ ಯಾರದೇ ಸಾರ್ವಜನಿಕ ಸ್ವತ್ತಲ್ಲ, ಸರ್ಕಾರಿ ಸ್ವತ್ತಿನಲ್ಲಿ ಯಾರಿಗೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಒಂದು ಲೈಟ್ ಕಂಬದ ಪಕ್ಕದಲ್ಲಿ ಒಂದು ಆಟೋ ಸ್ಟ್ಯಾಂಡ್ ಚಿಕ್ಕದಾಗಿ ಮಾಡಿದ್ದಾರೆ. ಅದನ್ನು ಸಹಿಸಲಾರ್ದಂಥ ಡಾಕ್ಟರ್ ಪವನ್ ಅಂತಕ್ಕಂಥವರು ಹಾಗೂ ಅವರ ಧರ್ಮಪತ್ನಿ ಮತ್ತು ಇನ್ನೂ ಕೆಲವರು ಒಂದು 4-5 ಜನ ಹೆಂಗಸರು ಸೇರಿಕೊಂಡು ಅಂಬೇಡ್ಕರ್ ಫೋಟೋ ನೋಡಿ ಮತ್ತು ಜೈ ಭೀಮ್ ಆಟೋ ನಿಲ್ದಾಣ ಅನ್ನೋದನ್ನು ಸಹಿಸಲಾರ್ದಂಥ ಕೆಲವು ಮನುವಾದಿ ಮನಸ್ಥಿತಿಗಳು ಅದನ್ನು ತೆಗೆಸಬೇಕು ಅಂತೇಳಿ ಬಂದು ನಮ್ಮ ಕಾರ್ಯಕರ್ತರಿಗೆ ಅಂದರೆ ನಮ್ಮ ಭೀಮ್ ಆರ್ಮಿ ಪದಾಧಿಕಾರಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನೆಕನ್ನಂಬಾಡಿಯಲ್ಲಿ ದೊಡ್ಡಹಳ್ಳಿ ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸುಮಾರು 12 ಶಾಲೆಗಳು ಭಾಗವಹಿಸಿದ್ದು, ಎಲ್ಲಾ ಶಾಲೆಗಳ ಗ್ರಾಮಸ್ಥರ, ಪಂಚಾಯಿತಿಯವರು, STMC ಅಧ್ಯಕ್ಷರು, ಸದಸ್ಯರು ಮತ್ತು ಊರಿನ ಎಲ್ಲಾ ದಾನಿಗಳ ಸಹಕಾರದಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಲಿಂಗೇಗೌಡ, ಮಕ್ಕಳಲ್ಲಿ ಅಡಗಿರುವ ಸುಪ್ತ ಪ್ರತಿಭೆಯನ್ನು ಹೊರತೆಗೆಯಲು ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವು ಒಂದು ಉತ್ತಮವಾದ ಕಾರ್ಯಕ್ರಮ. ಈ ಮೂಲಕ ಎಲ್ಲ ವಿದ್ಯಾರ್ಥಿಗಳು ಕಲೆ, ಸಾಂಸ್ಕೃತಿಕ, ಆಟ ಪಾಠ ಕಲಿಕೆಯಲ್ಲಿ ಎಲ್ಲರೂ ಮುಂದೆ ಬರಬೇಕು ಎಂದು ತಿಳಿಸಿದರು. ಆನೆಕನ್ನಂಬಾಡಿ ಶಾಲಾ ಶಿಕ್ಷಕರಾದ ಉಷಾರಾಣಿ, ಮಮತಾ ವೆಂಕಟೇಶ್, ಲೋಕೇಶ್ ಹಾಗೂ ಪ್ರೌಢಶಾಲೆ ಎಲ್ಲ ಶಿಕ್ಷಕರು ಸಂಗಪ್ಪ, ವಿಜಯಕುಮಾರ್, ಯಶೋಧ ಮತ್ತು ಮರಹಳ್ಳಿ ಶಾಲೆ ಶಿಕ್ಷಕರು ವಾಸುದೇವ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮದಲ್ಲಿ ಹಳ್ಳಿ ಮೈಸೂರು ವಿಭಾಗದ ಎಲ್ಲ CRPಗಳು, ಅಧಿಕಾರಿಗಳು, ಶಾಲೆಗಳ ಮುಖ್ಯ ಗುರುಗಳು, ಸಹ ಶಿಕ್ಷಕರು, ಆನೆಕನ್ನಂಬಾಡಿ ಶಾಲೆಯ ಶಿಕ್ಷಕರು, ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು.
ಗುಬ್ಬಿ ತಾಲೂಕಿನಲ್ಲಿ 28ರಿಂದ 30 ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಅವಧಿ ಮುಗಿದರೂ ಚುನಾವಣೆ ನಡೆಸದೆ ಅಲ್ಲಿಗೆ ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡಿಕೊಂಡು ಲಕ್ಷಾಂತರ ಹಣವನ್ನು ಲೂಟಿ ಹೊಡೆಯುತ್ತಿದ್ದಾರೆ ಎಂದು ಬಿಜೆಪಿ ಮುಖಂಡ ಎಸ್ಟಿ ದಿಲೀಪ್ ಕುಮಾರ್ ನೇರ ಆರೋಪ ಮಾಡಿದರು. ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡುವ ಮೂಲಕ ಸಂಘಗಳನ್ನು ದುರ್ಬಲಗೊಳಿಸಿದ್ದಾರೆ. ಬಿಜೆಪಿ ಹಾಗೂ ಜೆಡಿಎಸ್ ಇರುವ ಸಂಘಗಳನ್ನು ಟಾರ್ಗೆಟ್ ಮಾಡಿ ಅಲ್ಲಿಗೆ ಚುನಾವಣೆ ನಡೆಸದೆ ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡಿ ಕಾಂಗ್ರೆಸ್ ಹಾಲು ಉತ್ಪಾದಕರ ಸಹಕಾರ ಸಂಘ ಮಾಡಲು ಹೊರಟಿದ್ದಾರೆ. ಎಂಎಚ್ ಪಟ್ನಾ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ತಮಿಳು ನಿರ್ದೇಶಕ ಭಾರತ್ ಶ್ರೀನಿವಾಸ್ ಅವರೇ ಆಗಿರುವುದು ಕಾನೂನು ಬಾಹಿರವಾಗಿ 180 ದಿನ ಹಾಲು ಹಾಕಬೇಕು. ಆದರೆ ಯಾವುದೋ ಫೋಟೋ ಐಡಿ ಸಹ ಇರುವುದಿಲ್ಲ. ಆದರೂ ಕೂಡ ನಿರ್ದೇಶಕರಾಗಿ ಆಯ್ಕೆಯಾಗಿರುತ್ತಾರೆ. ಇದರ ಬಗ್ಗೆ ನಾವು ಕೂಡ ನ್ಯಾಯಾಲಯದಲ್ಲಿ ದಾವೆ ಕೂಡ ಹಾಕಿದ್ದು, ಇದಕ್ಕೆ ಹೆದರಿ ಯಾರ ಕುಡಿಯಾರ ಮೇಲೂ ಪ್ರತಿಭಟನೆ ಮಾಡಿ ಅವರನ್ನು ಎದುರಿಸುವ ಕೆಲಸ ಸಹ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡಿದರು. ಇವರು ದುಡ್ಡು ವಸೂಲಿ ದಂಧೆ ಕಾರ್ಯಕ್ರಮ ಶುರು ಮಾಡಿದ್ದಾರೆ. ಇವ್ರು ಹೇಳಿದಷ್ಟು ಅವನ ಸೆಕ್ರೆಟರಿ ಡ್ರಾ ಮಾಡಿಕೊಡ್ಬೇಕು. ಯಾರು ಇವ್ರು ಸೂಪರ್ವೈಸರ್ಸ್ ಇದ್ದಾರೆ ಇವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ. ತಾಲೂಕಿಂದ ಸೂಪರ್ವೈಸರ್ಸ್ನ 32 ಸೊಸೈಟಿ ಏನು ಬಿಜೆಪಿ ಜೆಡಿಎಸ್ ಫಾಲೋವರ್ಸ್ ಇರೋಂಥ ಸೊಸೈಟಿಗಳಿಗೆ ಆಡಳಿತಾಧಿಕಾರಿ ಹಾಕೊಂಡು ಎಲೆಕ್ಷನ್ ಮಾಡಿದ್ದಾರೆ. ಮಾಡಂಗಿದ್ರೆ ಇವು ಮಾಡ್ಬೇಕಾಯ್ತಲ್ಲ, ಫಸ್ಟ್ ಇವು ಮಾಡಿ ಆಮೇಲೆ ಹೊಸವಕ್ಕೆ ಹೋಗ್ಲಿ. ಇವು ಮಾಡದೆ ಇವ್ರಿಗೆ ಸಂಪನ್ಮೂಲ ಕ್ರೋಢೀಕರಣ ಆಗ್ತವೆ. ಸೊಸೈಟಿಗಳಿಂದ ದುಡ್ಡು ಡ್ರಾ ಮಾಡಕ್ ಆಡಳಿತಾಧಿಕಾರಿಗಳು ಹಾಕೊಂಡವ್ರಿಂದ ಮತ್ತೆ ಒಂದೇನು ಅಂದ್ರೆ ಪಟ್ನಾ ಸೊಸೈಟಿಲಿ ಇವರು ನಿರ್ದೇಶಕರಾಗಿ ನಾಗರಾಜ್ ಅವರು ಹೇಳಿದಂಗೆ ನಿರ್ದೇಶಕರಾಗಿರೋದೆ ಕಾನೂನು ಬಾಹಿರವಾಗಿರೋದೆ. ಒಂದು ನೀವೆಲ್ಲರೂ ನೋಡ್ಬೋದು, ಏನು ಅರ ಪಟ್ಟಿಲಿ ಅವ್ರ ಹೆಸರು ಎಲ್ಲ ಟೈಬಲ್ ಕಾಪಿ ಐತೆ. ಭಾರತಿ ಶ್ರೀನಿವಾಸ್ ಅನ್ನೋದು ಒಂದು ರೈಟಿಂಗ್ ಅಲ್ಲಿ ಬರ್ತದೆ. ಮಾಜಿ ತುಮಲ್ ನಿರ್ದೇಶಕ ಚಂದ್ರಶೇಖರ್ ಮಾತನಾಡಿ, ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಭಾರತಿ ಶ್ರೀನಿವಾಸ್ ಅವರಿಗೆ ಸಂಘದ ಜವಾಬ್ದಾರಿಗಳೇ ಗೊತ್ತಿಲ್ಲ. 28 ಸಹಕಾರಿ ಸಂಘಗಳಿಗೆ ಆಡಳಿತಾಧಿಕಾರಿ ನೇಮಿಸುವ ಮೂಲಕ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಪ್ರತಿ 2 ಇಟಿ 1 ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಉಪಕೇಂದ್ರವನ್ನು ತೆರೆಯುವ ಮೂಲಕ ಬಿಜೆಪಿ ಜೆಡಿಎಸ್ ಬೆಂಬಲಿತ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಮುಚ್ಚುವ ಕೆಲಸ ಮಾಡುತ್ತಿದ್ದಾರೆ. ಎಂಎಚ್ ಪಟ್ನಾ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಭಾರತೀಯ ಶ್ರೀನಿವಾಸ್ ಅವರೇ ಹಾಲನ್ನೇ ಹಾಕಿಲ್ಲ. ಇವರು ಸ್ವಗ್ರಾಮದಲ್ಲಿ ನೆಲೆಸಿ ಇಲ್ಲ. ಇನ್ನು ಹಾಲನ್ನು ಎಲ್ಲಿಂದ ಹಾಕುತ್ತಾರೆ? ಸರ್ಕಾರ ನಮ್ಮದು, ಶಾಸಕರು ನಮ್ಮ ಯಜಮಾನರು ಅಂದುಕೊಂಡು ರೈತರಿಗೆ ಅನ್ಯಾಯ ಮಾಡಲು ಹೊರಟಿದ್ದಾರೆ. ಸರ್ಕಾರ ಕೂಡಲೇ ನಮಗೆ ನ್ಯಾಯ ಕೊಡಬೇಕು, ಇಲ್ಲವಾದರೆ ಉಗ್ರ ಪ್ರತಿಭಟನೆ ಮಾಡುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಜೆಡಿಎಸ್ ಮುಖಂಡ ಬಿಎಸ್ ನಾಗರಾಜ್ ಮಾತನಾಡಿ, ಕಾಂಗ್ರೆಸ್ ಚೇಲಾಗಳಿಗೆ ಅನುಕೂಲವಾಗಬೇಕು ಎಂಬ ಹಿನ್ನೆಲೆಯಲ್ಲಿ ಹೊಸ ಉಪಕೇಂದ್ರಗಳನ್ನು ತೆರೆಯುವ ಕೆಲಸವನ್ನು ಮಾಡುತ್ತಿದ್ದಾರೆ. ಅದರ ಬಿಟ್ಟು ರೈತರಿಗೆ ಅನುಕೂಲವಾಗುವ ಕೆಲಸ ಮಾಡಿ. ನೀವು ಮಾಡುವ ಗ್ರಾಮ ಸಭೆಗಳು ಯಾವ ರೈತರಿಗೂ ಕೂಡ ಗೊತ್ತಿಲ್ಲ. ಮಾಹಿತಿ ಇಲ್ಲದೆ ಬೇಕಾಬಿಟ್ಟಿ ಮಾಡುತ್ತಿದ್ದೀರಾ. ಗ್ರಾಮ ಸಭೆಗಳನ್ನು ಕಾಂಗ್ರೆಸ್ ಮುಖಂಡರ ಮನೆಯಲ್ಲಿ ಮಾಡುತ್ತಿರುವುದು ನಿಮ್ಮ ಜವಾಬ್ದಾರಿತನ ಎಂದು ಭಾರತಿ ಶ್ರೀನಿವಾಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಡೈರಿ ಮಾಡುವ ಮೂಲಕ ವೋಟ್ ಬ್ಯಾಂಕ್ ಹೆಚ್ಚಿಸಿಕೊಳ್ಳುವ ಬದಲು ತಾಲೂಕಿನಲ್ಲಿ ಆಗಿರುವ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಲಿಂಕ್ ಅನ್ನು ನಿಲ್ಲಿಸಿ ರೈತರಿಗೆ ಅನುಕೂಲ ಮಾಡಿ. ಮತ್ತೆ 5 ವರ್ಷ ನೀವೇ ಎಂಎಲ್ಎ ಆಗಿ ನಾವೇ ಸಹಕಾರ ನೀಡುತ್ತೇವೆ ಎಂದು ಶಾಸಕರಿಗೆ ಸವಾಲು ಹಾಕಿದರು. ಸೆಕ್ರೆಟರಿ ಎದುರಿಸೋದು, ಅವನ್ನೆಲ್ಲ ಬರ್ಕೊಡಲ್ಲ ಅಂತ ಅಂದ್ರೆ ಇದೆಲ್ಲ ಟಾರ್ಚರ್ ಕೊಡೋದು, ಒಂದು ಕೆಲಸ ಮಾಡಕ್ ಕೊಡಲ್ಲ, ಕೆಲಸದಿಂದ ತೆಗಿತೀವಿ ಅನ್ನೋದು, ಇಂತಹ ವ್ಯವಸ್ಥೆಗಳು ಮಾಡ್ಕೊಂಡು ಕರ್ಮಕಾಂಡಗಳನ್ನ ಇವತ್ತು ನಿಂಗಮ್ಮನಹಳ್ಳಿ ಆಗ್ಬೋದು, ಕಡವ ಆಗ್ಬೋದು, ಶಿವಣ್ಣ ನನಗೂ ಶಿವಣ್ಣನೇ ಡಿಪಾರ್ಟ್ಮೆಂಟ್ ಕರ್ಸಿ ಕೊಡಿ. ಇವೆಲ್ಲ ಕಾನೂನು ಚೌಕಟ್ಟ ಮಾಡ್ಲಿ. ನಾವೇನ್ ರೈತರಿಗೆ ಯಾವ ಊರು ಸೊಸೈಟಿ ಮಾಡಬಾರ್ದು ಅಂತ ನಾವೇನ್ ಹೇಳಿಲ್ಲ. ಅದೊಂದು ಪ್ರೊಸೀಜರ್ ಉಪಯೋಗಿಸ್ಕೊಳ್ಳಿ. ಗ್ರಾಮ ಸಭೆ ಇವತ್ತು ಒಂದು ಸರ್ವೆ ಮಾಡಿದ್ಮೇಲೆ ಆ ಊರಿಗೆಲ್ಲ ತಿಳಿಸ್ಬೇಕು, ಮನೆ ಮೇಲೆ ತಿಳಿಸ್ಬೇಕು, ಟಾಮ್ ಹೊಡಿಬೇಕು, ಇಲ್ಲ ಒಬ್ಬರ ಕೈಲಿ ಹೇಳಿ ಕಳಿಸ್ಬೇಕು. ನೀವು ಒಂದು ಸಂಘ ಊರಿಂದ ಅರ್ಜಿ ಬಂದೈತೆ, ಸಂಘ ಸ್ಥಾಪನೆ ಮಾಡ್ತಾ ಇದ್ದೀವಿ, ಎಲ್ಲ ಸೇರ್ಕೊಳ್ಳಿ ಅಂತ. ಅದಕ್ಕೆಲ್ಲ ಚೀಫ್ ಪ್ರಮೋಟರ್ಗಳನ್ನ ಆಯ್ಕೆ ಮಾಡೋ ಅಂತ ಒಂದು ವ್ಯವಸ್ಥೆ ಇರ್ತದೆ. ಆ ಚೀಫ್ ಪ್ರಮೋಟರ್ನ ಆ ಸೂಪರ್ವೈಸರ್ ಕರ್ಸ್ಬಿಟ್ಟು, ನಿಮ್ಮ ಚೇಲಾಗೊಂಡು ಇಬ್ಬರನ್ನ ಕರ್ಸ್ಬಿಟ್ಟು ಮನೆತವೆಲ್ಲ ಬರ್ಸೋದು, ನಿಂಗೆ ಯಾರಿಗೆ ಬೇಕು ಬರ್ಕೊಳ್ಳೋ, ಹಿಂಗೆ ಬೇಕು ಮಾಡ್ಕೊಳ್ಳೋ ಅಂತ. ಅದನ್ನ ಯಾಕೆ ಮಾಡಬೇಕು? ಇವತ್ತು ಕೆಲವು ಸೊಸೈಟಿಗಳು ಸುಮಾರು 28 ಸೊಸೈಟಿ ಇವತ್ತು ಚುನಾವಣೆ ಮಾಡಿಲ್ಲ. ಇವತ್ತು ನಾನು ನಿರ್ದೇಶಕನಾಗಿದ್ದಾಗ ನೀವು ಡಾಕ್ಯುಮೆಂಟ್ ಪ್ರಕಾರ ಕೊಡ್ತೀನಿ, ನನ್ ಬಿಟ್ಟು ಬೇಕಾದ್ರೆ. ಇದೇ ಸಂದರ್ಭದಲ್ಲಿ ಮುಖಂಡರಾದ ಕಳ್ಳಿಪಾಳ್ಯ ಲೋಕೇಶ್, ಬೈರಪ್ಪ, ವಿದ್ಯಾಸಾಗರ್, ಹೂವಿನಕಟ್ಟೆ ಶಿವಣ್ಣ, ತಿಮ್ಮಪ್ಪನಹಟ್ಟಿ ತಿಮ್ಮಯ್ಯ, ಚೇತನ್ ಕುಮಾರ್, ಲೋಕೇಶ್ ಸೇರಿದಂತೆ ರೈತರು, ಗ್ರಾಮಸ್ಥರು ಭಾಗವಹಿಸಿದರು. ಚಾಮರಾಜನಗರ ಜಿಲ್ಲೆಯ ತಾಲೂಕು ಪಟ್ಟಣದ ವರ್ತಕರ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಚಾಮರಾಜನಗರ ಜಿಲ್ಲಾ ಘಟಕದ ವತಿಯಿಂದ 25-26ನೇ ಸಾಲಿನ ನೂತನ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸಮಾರಂಭ ಪಟ್ಟಣದ ಜೋಡಿ ರಸ್ತೆಯಲ್ಲಿರುವ ವರ್ತಕರ ಭವನದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ಸಿ ಪುಟ್ಟರಂಗಶೆಟ್ಟಿ ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನೂತನ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಹಾಗೂ 4ನೇ ಅಂಗವಾದ ಪತ್ರಿಕಾ ಅಂಗ ಇದು ಕಣ್ಣಿಗೆ ಕಾಣದಂತಹ ಒಂದು ಅಸ್ತ್ರ. ಇದರಲ್ಲಿ ಯಾರನ್ನ ಬೇಕಾದರೂ ಕುಯ್ಯಬಹುದು, ಆದರೆ ಮನುಷ್ಯರನ್ನ ಅಲ್ಲ ಎಂಬುದು ನನ್ನ ಭಾವನೆ.
ಆದ್ದರಿಂದ ನಾವೆಲ್ಲ ಒಂದೇ ಜಗತ್ತಿನಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಇವೆರಡೂ ಇರುತ್ತದೆ. ಆದರೆ ನಾವು ಒಳ್ಳೆಯದನ್ನೇ ಆಯ್ಕೆ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಶ್ರೀನಾಥ್ ಇಲ್ಲಿ ಇದ್ದು ಸಹ ತಮ್ಮ ತಂದೆ ಆದಂಥ ಜನ ಸೇವೆಯನ್ನು ಮಾಡ್ಕೊಂಡು ಬರ್ತಕ್ಕಂಥ ಒಂದು ರಂಗ ಇದಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಕಣ್ಣಿಗೆ ಕಾಣದೇ ಇರತಕ್ಕಂಥ ಒಂದು ಅಸ್ತ್ರ, ಯಾಕೆ ಬೇಕಾದ್ರೂ ಕುಯ್ಬೋದು, ಹಾಗಂತ ಮನಸ್ಸು ಬಂದ ಕುಯ್ಯಕ್ಕೆ ಹೋಗ್ಬಾರ್ದು ಅಂತ ನನ್ನ ಭಾವನೆ. ನಾವೆಲ್ಲ ಮನಸ್ಸೆ, ನಾವೆಲ್ಲ ಒಂದೇ. ನಾನು ಗೊತ್ತ ಹೇಳಿ ಒಬ್ಬರಿಗೆ ನೋಡ್ರಿ, ನಾವೆಲ್ಲ ಒಳ್ಳೆಯವರು, ಕೆಟ್ಟವರು ಯಾರು ಎಲ್ಲರೂ ಒಂದು ಕೆಟ್ಟ ಇರುತ್ತೆ, ಒಳ್ಳೆಯದು ಇರ್ತದೆ. ಅದು ಒಳ್ಳೆಯದನ್ನು ಆಯ್ಕೆ ಮಾಡ್ಕೊಳ್ಳೋದು ಮನುಷ್ಯ ಧರ್ಮ. ಆ ದಿಕ್ಕಿನಲ್ಲಿ ನಮ್ಮ ಏನು ವೃತ್ತಿಯನ್ನು ಮಾಡ್ತೀವಿ ಅದರ ಸೇವೆಯನ್ನು ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಬಸವಣ್ಣ ಹೇಳಿದ್ದು ಕಾಯಕವೇ ಕೈಲಾಸ. ನಾವು ಯಾವುದೇ ಕೆಲಸ ಮಾಡೋದ್ರಲ್ಲಿ ಅದರಲ್ಲಿ ಶಿವನನ್ನು ಭಗವಂತನನ್ನು ಕಾಣ್ಬೋದು ಅನ್ನೋ ಮಾತನ್ನು ಬಸವಣ್ಣ ಹೇಳಿದ. ಹಾಗಾಗಿ ನಾವು ಪತ್ರಿಕಾ ರಂಗದಲ್ಲಿ ಕೆಲವರು ಸಣ್ಣವರು ಅಂದ್ಕೊಂಡು ನಾನೇನು ಒಂದು ಸಣ್ಣ ಪುಟ್ಟ ಪತ್ರಿಕೆ ಮಾಡಿ, ಇವು ಸಣ್ಣ ಪತ್ರಿಕೆಗಳಿಂದ ದೊಡ್ಡದಾದ ಹಾಕ್ಕೊಂಡು ಸಣ್ಣದಿಂದ ದೊಡ್ಡದಾಗಿ ಬೆಳೀತಕ್ಕಂಥದ್ದು. ಅಂದರೆ ಯಾವುದೇ ಕೆಲಸವನ್ನು ಮಾಡುವಾಗ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಮಾಡಿದ್ರೆ ಖಂಡಿತವಾಗಿ ಅದರಲ್ಲಿ ನಮಗೆ ಯಶಸ್ಸು ಸಿಗ್ತದೆ. ಯಾಕಂದರೆ ಅನೇಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಗುಂಡ್ಲುಪೇಟೆ ಶಾಸಕ ಗಣೇಶ್ ಪ್ರಸಾದ್ ಅವರು ಮಾತನಾಡಿ, ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ನೋಡುತ್ತೇವೆ, ಗೆಲುವು ಸೋಲು ಇದ್ದೇ ಇರುತ್ತದೆ. ನಾವು ಅದನ್ನು ಸವಾಲಾಗಿ ಸ್ವೀಕರಿಸಬೇಕು. ಗೆದ್ದಿರೋರು ಬೀಗಂಗಿಲ್ಲ, ಸೋತಿರೋರು ಕುಕ್ಕಂಗಿಲ್ಲ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ಮೂಲಕ ಆತ್ಮವಿಶ್ವಾಸ ಹೊಂದಿರಬೇಕು ಎಂದು ತಿಳಿಸಿದರು. ಸಾಕಷ್ಟು ಬದಲಾವಣೆಗಳನ್ನ ಬಯಸಿದಾಗ ಕೆಲವು ಸಮಸ್ಯೆಗಳು ಆಗ್ತವೆ. ಆದರೂ ಕೂಡ ಅದನ್ನೆಲ್ಲ ಹೇಳಿದಂಗೆ ಮಾತಾಡ್ತಾ ಶಿವಕುಮಾರ್ ಅವರು ಹೇಳಿದಂಗೆ ಗೆದ್ದವರು ಹಿಗ್ಗಂಗಿಲ್ಲ ಅಥವಾ ಸೋತವರು ಕುಗ್ಗಂಗಿಲ್ಲ, ಎಲ್ಲ ಸಮಾನ. ಯಾಕಂದ್ರೆ ನಾವು ನೋಡಿದ್ದೀವಿ, ಇದ್ದಾಗ ನಾವೇನು ಮಾಡಿದ್ದೀವಿ, ಇದ್ದಾಗ ನಾವೇನು ಮಾಡ್ತೀವಿ, ಸಮಾಜಕ್ಕೆ ಏನು ಕೊಡುಗೆ ಕೊಡ್ತೀವಿ, ಅದ್ರ ಪ್ರಾಮುಖ್ಯತೆಯನ್ನು ಕೊಡ್ತದೆ ಹೊರತು ಗೆದ್ದಿದ್ದು ಸೋತಿದ್ದೆಲ್ಲ ಆ ಕ್ಷಣಕ್ಕೆ ಮಾತ್ರ ಅಂತ ನಾನು ಭಾವಿಸ್ತಾ, ಇವತ್ತೇನು ನಿಮ್ಮ ಸಂಘದವರು ನಮ್ಮ ಆದ್ಯತೆಗಳನ್ನು ಹೇಳಿ ಖಂಡಿತವಾಗ್ಲೂ ಸ್ಥಾಪನೆ ಮಾಡಬೇಕು ಅಂತ ಹೇಳಿದರೆ ಖಂಡಿತವಾಗ್ಲೂ ಅದಕ್ಕೆ ಸಹಾಯ ನಾನು ಕೂಡ ನಮ್ಮ ಬೃಹಸ್ಪತಿಯನ್ನು ಮಾಡ್ತೀನಿ. ಜೊತೆಗೆ ಗೃಹ ನಿರ್ಮಾಣ ಸಹಕಾರಿ ಸಂಘದ ಜಿಲ್ಲಾ ವ್ಯಾಪ್ತಿಗೆ ವಿಸ್ತರಣೆ ಮಾಡಬೇಕು ಅಂತ ಹೇಳಿದರೆ ಅದು ಒಳ್ಳೆಯ ಈಗ ನಮ್ಮ ತಾಲೂಕು ಸಂಬಂಧಪಟ್ಟಾಗ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ವಿಶೇಷವಾಗಿ ನಾನು ಜಾಸ್ತಿ ಮಾತಾಡ್ಲಿಕ್ಕಿಂತ ನಮ್ಮ ತಾಲೂಕು ಸಂಬಂಧಪಟ್ಟ ಪತ್ರಕರ್ತರ ಸಂಘದ ಬಗ್ಗೆ ಮಾತಾಡ್ಬೇಕಂದ್ರೆ ಅಲ್ಲಿ ನಾವು ಎಲ್ಲ ಕಡೆ ಒಗ್ಗಟ್ಟು ನೋಡ್ತೀವಿ, ನಮ್ಮಲ್ಲಿ ಒಂದು ಸ್ವಲ್ಪ. ಇದೇ ಸಂದರ್ಭದಲ್ಲಿ ಅಧಿಕಾರ ಸ್ವೀಕರಿಸಿದ ನೂತನ ಪದಾಧಿಕಾರಿಗಳನ್ನು ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಕೆ ಶಿವಕುಮಾರ್, ಅಂಶಿ ಪ್ರಸನ್ನಕುಮಾರ್, ಪ್ರಧಾನ ಕಾರ್ಯದರ್ಶಿ ಕೆಎಡಬ್ಲ್ಯೂ ಜೆಬಿಸಿ ಲೋಕೇಶ್, ರಾಜ್ಯ ಕಾರ್ಯದರ್ಶಿ ಸೋಮಶೇಖರ್ ಕೆರಗೋಡು, ನಿಕಟಪೂರ್ವಾಧ್ಯಕ್ಷ ದೇವರಾಜ್ ಕಪ್ಪಸೋಗೆ ಹಾಗೂ ವಿವಿಧ ಸಂಘಟನೆಯ ಪದಾಧಿಕಾರಿಗಳು, ಅಧಿಕಾರಿಗಳು ಭಾಗವಹಿಸಿದರು. ಗುಬ್ಬಿ ತಾಲೂಕಿನ ಚೇಳೂರು ಕಡೆಯಿಂದ ಬಂದ ಅಶೋಕ್ ಲೇಲ್ಯಾಂಡ್ ಸಂಗನಹಳ್ಳಿ ಗೇಟ್ ಬಳಿ ರಸ್ತೆ ಪಕ್ಕ ನಿಂತಿದ್ದ ಪ್ರಕಾಶ್ ಎಂಬ ರೈತನಿಗೆ ಡಿಕ್ಕಿ ಹೊಡೆದ ಪರಿಣಾಮ ರೈತ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಸಂಗನಹಳ್ಳಿ ಗೇಟ್ ಬಳಿ ನಡೆದಿದೆ. ಕಾಡಪಿಟ್ಟನಹಳ್ಳಿ ಗ್ರಾಮದ ಪ್ರಕಾಶ್ 50 ಮೃತ. ಈತ ಸಂಗನಹಳ್ಳಿ ಗ್ರಾಮಕ್ಕೆ ಬರುವಾಗ ರಸ್ತೆ ಪಕ್ಕದಲ್ಲಿ ನಿಂತಿದ್ದ ಚೇಳೂರು ಕಡೆಯಿಂದ ಬಂದ ಅಶೋಕ್ ಲೇಲ್ಯಾಂಡ್ ವಾಹನ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದಲ್ಲಿ ನಿಂತಿದ್ದ ಪ್ರಕಾಶ್ ಎಂಬುವರಿಗೆ ಡಿಕ್ಕಿ ಹೊಡೆದು ಪಕ್ಕದಲ್ಲಿ ಇದ್ದ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದ್ದು ರೈತ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಮೃತ ಪ್ರಕಾಶ್ ರೈತನಾಗಿದ್ದು 2 ಮಕ್ಕಳು ಹಾಗೂ ಪತ್ನಿಯನ್ನ ಅಗಲಿದ್ದಾರೆ. ಚಾಲಕ ಪರಾರಿಯಾಗಿದ್ದಾನೆ. ರಾಷ್ಟ್ರೀಯ ಹೆದ್ದಾರಿಯಾಗಿರುವುದರಿಂದ ರಸ್ತೆಯಲ್ಲಿ ಸುಮಾರು ವಾಹನಗಳು ಓಡಾಡುತ್ತವೆ. ರಸ್ತೆಯಲ್ಲಿ ಹಂಪ್ಸ್ಗಳನ್ನು ಹಾಕಿದರೆ ಅಪಘಾತಗಳು ಸಂಭವಿಸುವುದಿಲ್ಲ. ಅಧಿಕಾರಿಗಳು ಹಂಪ್ಸ್ ಹಾಕಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಅಪಘಾತ ಸಂಭವಿಸಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಡಿವೈಎಸ್ಪಿ ಶೇಖರ್ ಹಾಗೂ ಚೇಳೂರು ಪಿಎಸ್ಐ ಡಿ ನಾಗರಾಜ್ ಹಾಗೂ ಎಎಸ್ಐ ಜಗದೀಶ್ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಚೇಳೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕನ್ನಡವನ್ನು ಉಳಿಸಿ ಬೆಳೆಸಬೇಕಾದರೆ ಕನ್ನಡದಲ್ಲೇ ಮಾತನಾಡಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಕೀರ್ತಿನಗರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಹಾಗೂ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಪೆನ್ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಿ ಸರ್ಕಾರಿ ಶಾಲೆ ಉಳಿಸಬೇಕಾಗಿದೆ ಎಂದು ಪೋಷಕರಿಗೆ ಮನವಿ ಮಾಡಿಕೊಂಡರು. ಖಾಸಗಿ ಶಾಲೆಗಳ ವ್ಯಾಮೋಹ ಬಿಟ್ಟು ಸರ್ಕಾರಿ ಶಾಲೆ ಸೇರಿಸಿ ಮಕ್ಕಳನ್ನ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು. ಇದೇ ವೇಳೆ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಪೆನ್ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಜೈ ಭುವನೇಶ್ವರಿ ಸಾಮಾಜಿಕ ಕಲಾ ಸೇವಾ ಟ್ರಸ್ಟ್ ಶೇಖರ್, ಕಾರ್ಯದರ್ಶಿ ಭಾಗ್ಯಮ್ಮ, ಕ್ಷೇತ್ರ ಸಮನ್ವಯಾಧಿಕಾರಿ ಶ್ರೀನಿವಾಸ್, ದೈಹಿಕ ಪರಿವೀಕ್ಷಕಿ ನಾಗರತ್ನ, ಎಸ್ಡಿಎಂಸಿ ಅಧ್ಯಕ್ಷ ದೊಡ್ಡಯ್ಯ ಸೇರಿದಂತೆ ಇತರರು ಹಾಜರಿದ್ದರು. ಸಂಖ್ಯೆ ಜಾಸ್ತಿ ಆಯಿತು ಅಂದರೆ ಜಾಸ್ತಿ ಬರುತ್ತೆ. ಆದಾಗ್ಯೂ ಕೂಡ ಇವತ್ತು ಒಂದು ಮೀಟಿಂಗನ್ನು ಇಟ್ಕೊಂಡಿದ್ದೀವಿ. ಯಾರ್ಯಾರು ಗೆಸ್ಟ್ ಟೀಚರ್ ಕೊಟ್ಟಿದ್ದೀವಿ ಅಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆದಮೇಲೆ
ಹೆಚ್ಚುವರಿಯಾಗಿ ಎಲ್ಲಿಂದ ಡೆಪ್ಟೇಷನ್ ಕೊಡ್ಬೋದು ಅಂತ. ಇದು ಲಾಸ್ಟ್ ಇಯರ್ ಎಷ್ಟಿತ್ತು ನಿಮ್ಮ ಸ್ಟ್ರೆಂತು? ನಮ್ಮ ಸರ್ಕಾರಿ ಶಾಲೆಗಳ ಕಡೆಗೆ ಜನ ಮುಖ ಮಾಡಿ ಬರಬೇಕು. ಯಾಕೆಂದರೆ ಇವತ್ತೆಲ್ಲ ಹೇಳ್ತಾ ಇರೋದೇನಂತಂದರೆ ಕಾನ್ವೆಂಟ್ಗಳಲ್ಲಿ ಸಬ್ಜೆಕ್ಟ್ ಒಬ್ಬೊಬ್ಬರು ಟೀಚರ್ ಇರ್ತಾರೆ, ಆ ಟೀಚರು ಕಲಿಸ್ಬಿಡ್ತಾರೆ. ಒಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ನೋಡ್ತಾ ಇದ್ದೀರಾ. ಮತ್ತೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಎಂದು ದೇವರ ಮೊರೆ ಹೋದ ಅಭಿಮಾನಿಗಳು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ದೇವಲಗಾಣಗಾಪುರದಲ್ಲಿ ಡಿಕೆ ಶಿವಕುಮಾರ್ ಅಭಿಮಾನಿ ಬಳಗದಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು. ದೇವಲಗಾಣಗಾಪುರ ಶ್ರೀ ದತ್ತಾತ್ರೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿತು. ಮುಂದಿನ 2.5 ವರ್ಷ ಡಿಕೆಶಿ ಸಿಎಂ ಆಗಿ ಆಡಳಿತ ಮಾಡಲಿ ಎಂದು ಪ್ರಾರ್ಥಿಸಿದರು. ಪೂಜೆ ಸಲ್ಲಿಸಿ ದತ್ತಾತ್ರೇಯ ದೇವರಲ್ಲಿ ಅಭಿಮಾನಿಗಳು ಪ್ರಾರ್ಥನೆ ನಡೆಸಿದರು. ಇವತ್ತಿನ ದಿನ ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕೆಂದು ನಾವು ವಿಶೇಷವಾದ ಪೂಜೆಯನ್ನು ಶ್ರೀ ದತ್ತ ಮಹಾರಾಜ್ ಗಾಣಗಾಪುರ ಗುಡಿಯಲ್ಲಿ, ಕಲಬುರಗಿ ಜಿಲ್ಲೆಯಾದ ದತ್ತ ಮಹಾರಾಜ್ ಗುಡಿಯಲ್ಲಿ ಇಂದು ಪೂಜೆಯನ್ನು ನೆರವೇರಿಸಿದೆವು. ಸಾಹೇಬರು ಇವತ್ತು ಡಿಕೆ ಶಿವಕುಮಾರ್ ಸಾಹೇಬರು ಕಾಂಗ್ರೆಸ್ ಪಕ್ಷಕ್ಕಾಗಿ ಹಗಲು ಇರುಳು ಎನ್ನದೆ ಅವರು ಬಹಳ ಕಷ್ಟಪಟ್ಟು ಪಕ್ಷವನ್ನು ಸಂಘಟನೆ ಮಾಡಿ ಇವತ್ತು 136 ಸ್ಥಾನವನ್ನು ಗೆಲ್ಲಿಸಿದ್ದಾರೆ. ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಒದಗಿ ಬರಬೇಕೆಂದು ನಾವು ಇಂದು ವಿಶೇಷವಾದ ಪೂಜೆಯನ್ನು ನೆರವೇರಿಸಿದೆವು ಗಾಣಗಾಪುರದಲ್ಲಿ. ಆ ದೇವರು ಅವರಿಗೆ ಆಶೀರ್ವಾದ ಮತ್ತು ಅವರಿಗೆ ಎಲ್ಲ ಕೊಡಲಿ ಅಂತ ನಾವು ಪ್ರಾರ್ಥಿಸಿದ್ದೇವೆ. ಇವತ್ತಿನ ದಿನ ಗಾಣಗಾಪುರದಲ್ಲಿ ಎಲ್ಲ ನಮ್ಮ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಸಂಘದ ಬಳಗದ ರಾಜ್ಯದಲ್ಲಿ ರೈತರು ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಂಬಲ ಬೆಲೆ ನೀಡದೆ ಚುನಾವಣೆ ಸಂದರ್ಭ ರೈತರಿಗೆ ನೀಡಿದ ಆಶ್ವಾಸನೆಯನ್ನು ಈಡೇರಿಸಲು ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷ ಬಿ ರಾಜೇಂದ್ರ ತಿಳಿಸಿದ್ದಾರೆ. ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಕೂಗಿ ಅಲ್ಲಿಂದ ಬಿಎಂ ರಸ್ತೆ ಮೂಲಕ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಮಾತನಾಡಿದರು. ರಾಜ್ಯದಲ್ಲಿ ರೈತರ ಸಮಸ್ಯೆ ಬಗ್ಗೆ ಯಾರೂ ಕಿಂಚಿತ್ತೂ ಯೋಚನೆ ಮಾಡುತ್ತಿಲ್ಲ. ಹವಾಮಾನ ವೈಪರೀತ್ಯ, ಕಾಡು ಪ್ರಾಣಿಗಳಿಂದ ಬೆಳೆ ನಷ್ಟ, ಸಮರ್ಪಕ ವಿದ್ಯುತ್ ಪೂರೈಕೆ ಸೇರಿದಂತೆ ಅನೇಕ ರೈತರ ತೊಂದರೆಗಳಿದ್ದರೂ ಸಹ ಸರ್ಕಾರ ಅವರ ಕಷ್ಟಕ್ಕೆ ಸ್ಪಂದನೆ ಮಾಡುತ್ತಿಲ್ಲ. ಕಷ್ಟಪಟ್ಟು ಬೆಳೆದ ಬೆಳೆಗಳಿಗೆ ಸೂಕ್ತ ಸಮಯದಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆದು ಬೆಂಬಲ ಬೆಲೆ ನೀಡದೇ ಇರುವುದು ಖಂಡನೀಯ. ಅದೇ ರೀತಿ ತಾಲೂಕಿನ ರೈತರು ಅಧಿಕವಾಗಿ ಬೆಳೆಯುವ ಮೆಕ್ಕೆಜೋಳ, ಭತ್ತ, ಶುಂಠಿ, ಅಡಿಕೆ ಹೀಗೆ ಅನೇಕ ಬೆಳೆಗಳಿಗೆ ಸೂಕ್ತ ಬೆಲೆ ಮತ್ತು ಖರೀದಿ ಕೇಂದ್ರಗಳನ್ನು ತೆರೆಯದೇ ಇರುವುದು ತುಂಬಾ ನೋವುಂಟಾಗಿದೆ. ಕಾಂಗ್ರೆಸ್ ಪಕ್ಷವು ದಿನನಿತ್ಯ ತಮ್ಮ ಆಂತರಿಕ ಕಲಹದಿಂದ ಕುರ್ಚಿ ಉಳಿಸಿಕೊಳ್ಳಲು ಹೋರಾಟ ಮಾಡುತ್ತಿದ್ದಾರೆ ಹೊರತು ರೈತರ ಸಮಸ್ಯೆಗಳಿಗೆ ಯಾರೂ ಸ್ಪಂದಿಸುತ್ತಿಲ್ಲ. ಇದೇ ರೀತಿ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಮತ್ತೆ ಹೋರಾಟ ನಡೆಸಲಾಗುತ್ತದೆ ಎಂದರು. ಈ ಸಂದರ್ಭ ತಾಲೂಕು ಉಪ ತಹಶೀಲ್ದಾರ್ ಶಕೀಲಾ ಬಾನು ಅವರ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ನಷ್ಟದಿಂದ ಪಾಲು ಮಾಡುವಂಥ ವ್ಯವಸ್ಥೆ ಹಿಂದೆ ಬಂದಿರತಕ್ಕಂಥದ್ದು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಆ ನಿಟ್ಟಿನಲ್ಲಿ ಕೈ ಚೆಲ್ಲಿ ಕೂತಿರ್ತಕ್ಕಂಥದ್ದು ವಿಪರ್ಯಾಸ. ಯಾಕಂತ ಹೇಳಿದ್ರೆ ಸರ್ಕಾರದ ಬಂದಂಥ ದಿನಗಳಿಂದನೂ ಬರೀ ಕಿತ್ತಾಟಗಳು, ಘೋಷಣೆಗಳ ಮೂಲಕ ಬಂದಂಥ ಸರ್ಕಾರ ಇವತ್ತು ಎಲ್ಲರಿಗೂ ಸಾಮಾನ್ಯರಿಗಿಂದ ಹಿಡಿದು ರೈತರಿಗೆ ತುಂಬಾ ಅನ್ಯಾಯ ಆಗ್ತದೆ ಅಂತ ಹೇಳ್ತಾ ಇವತ್ತು ಈ ಒಂದು ಪ್ರತಿಭಟನೆಯನ್ನು ನಾವು ತಾಲೂಕಿನಾದ್ಯಂತ ಅಲ್ಲ ರಾಜ್ಯದಾದ್ಯಂತ ಮಾಡ್ತಾ ಇರ್ತಕ್ಕಂಥದ್ದು ಬಿಜೆಪಿಯ ಒಂದು ಹೆಗ್ಗಳಿಕೆ. ಯಾಕಂತ ಹೇಳಿದ್ರೆ ತನ್ನ ಭಾಗದ 50% ಹಣವನ್ನ ಬಿಡುಗಡೆ ಮಾಡಿ ಎಲ್ಲ ಒಂದು RMCಗಳಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಮುಖ್ಯವಾಗಿ ಈ ಒಂದು ಮುಸ್ಲಿಂಗಳು ಬೆಳೀತಕ್ಕಂಥ ದಾವಣಗೆರೆ, ಚಿತ್ರದುರ್ಗ, ಮೈಸೂರು ಮತ್ತು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಈ ಒಂದು ಮುಸ್ಲಿಂ ಜೋಳವನ್ನು ಖರೀದಿ ಕೇಂದ್ರವನ್ನು ಅವರು ತೆರೆಯದೇನೆ ಬಹಳ ಒಂದು ಘೋರ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಅವರು ಕಣ್ಣು ಮುಚ್ಚಿ ಕೊಟ್ಟು ಒಂದು ಧೃತರಾಷ್ಟ್ರ ರೀತಿಯಲ್ಲಿ ಒತ್ತಾಯ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಇವತ್ತು ಧಿಕ್ಕಾರವನ್ನು ಕೊಡ್ತಾ ಇಡೀ ರಾಜ್ಯದ ರೈತರ ಧ್ವನಿಯಾಗಿ ಏನು ಮೊನ್ನೆ ನಮ್ಮ ರಾಜ್ಯಾಧ್ಯಕ್ಷ ಸನ್ಮಾನ್ಯ ವಿಜಯೇಂದ್ರ ಅವರು ಪ್ರತಿಭಟನೆಯಲ್ಲಿ ಮಾಜಿ ಶಾಸಕರಾದ ಎಚ್.ಸಿ. ಬಸವರಾಜ್, ಕೆ. ಮಹಾದೇವ್, ಮಾಜಿ ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷರಾದ ಎಂಎಂ ರಾಜೇಗೌಡ, ಪಿಜಿ ರವಿ, ಮುಖಂಡರಾದ ವಿಕ್ರಮ್ ರಾಜ್ ಇತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಲಾರಿ ಎಫ್ಸಿ ಹೆಚ್ಚಳ ಖಂಡಿಸಿ ಲಾರಿ ಮಾಲೀಕರಿಂದ ಬೃಹತ್ ಪ್ರತಿಭಟನೆ. ಹಿಂದೆ ಇದ್ದ ಶುಲ್ಕವನ್ನೇ ಮುಂದುವರಿಸಲಿ, ಗೂಡ್ಸ್ ಶೆಡ್ ಲಾರಿ ಮಾಲೀಕರಿಂದ ಆಗ್ರಹ. ಕಾಲಹರಣ ಔಷಧಿ ತ್ಯಾಜ್ಯ ಬಯಲಿಗೆ, ಸೋಜಾ ಮೆಡಿಕಲ್ ಮತ್ತು ಕ್ಲಿನಿಕ್ ಸೀಸ್ ಆಗಲಿ, ಮಲೆನಾಡು ರಕ್ಷಣಾ ಸೇನೆ ವತಿಯಿಂದ ಆಕ್ರೋಶ. ಪ್ರತಿ ನಾಗರಿಕನಿಗೆ ಪರಿಸರ ಸಂರಕ್ಷಣೆಯ ಜವಾಬ್ದಾರಿ ಇರಲಿ, ಹಸಿರು ಪರಿಸರದ ಕನಸು ನನಸಾಗಲಿ, ಎಂಸಿಇ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡಳ್ಳಿ ಹೇಳಿಕೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಬಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.